ನಮಸ್ತೆ ಸ್ನೇಹಿತರೆ. ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನ್, ಲೋಗೋ ಇದೆಲ್ಲ ಕಲಿಯೋ ಟೈಮ್ನಲ್ಲಿ ಹಾಗೇನೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದಾದ್ಮೇಲೆ ನನಗೆ ಮೇನ್ ಆಗಿ ಕೊರತೆ ಇದ್ದಿದ್ದು ಡಿಸೈನ್ ಐಡಿಯಾ, ಲೈಕ್ ಯಾವ ರೀತಿ ಬರ್ಸ್ತಾರೆ ಅದನ್ನ ತಿಳ್ಕೊಬೇಕಂತ. ಯಾಕಂದ್ರೆ ನಾನು ಡಿಸೈನ್ ಸ್ಕೂಲು ಈ ತರದ್ ಯಾವ್ದಕ್ಕೂ ಹೋಗ್ಲಿಲ್ಲ. ಸೊ ನನ್ನ ಮೈಂಡ್ ಅಲ್ಲಿ ಇದ್ದಿದ್ದು ಏನಂತ ಹೇಳಿದ್ರೆ, ಇದು ಲೈಕ್ ಬರೀ ಡಿಸೈನರ್ಸ್ಗೆನೆ ಬರೋದು, ಲೈಕ್ ಆ ತರ ಇದ್ದಿದ್ದು. ಅಂದ್ರೆ ನಾರ್ಮಲ್ ಪರ್ಸನ್ ಯಾರು ಈ ರೀತಿ ಮಾಡಕ್ ಆಗಲ್ಲ, ಆ ತರ ಎಲ್ಲ ಮೈಂಡ್ ಸೆಟ್ ಇತ್ತು. ಸೊ ಹಾಗಾಗಿ ಹೇಗೆ ಇವ್ರಿಗೆ ಈ ರೀತಿ ಐಡಿಯಾಸ್ ಎಲ್ಲ ಬರುತ್ತೆ ಅನ್ನೋದನ್ನ ತಿಳ್ಕೊಬೇಕಿತ್ತು. ಆ ಟೈಮ್ ನಲ್ಲಿ ನನ್ಗೆ ಯಾರು ಪ್ರಾಪರ್ ಆಗಿ ಗೈಡೆನ್ಸ್ ಈ ತರದೆಲ್ಲ ಯಾವ್ದು ಸಿಕ್ಕಿರ್ಲಿಲ್ಲ. ಸೊ ಹಾಗೆ ನಾನು ಆನ್ಲೈನ್ ಅಲ್ಲಿ ಹುಡುಕಿ ಹಲವಾರು ರಿಸರ್ಚ್ ಮಾಡಿದ್ಮೇಲೆ ನನ್ಗೆ ಒಂದಿಷ್ಟು ಕ್ರಿಯೇಟರ್ಸ್ ಅಥವಾ ರಿಸೋರ್ಸಸ್ ಸಿಕ್ತು. ಅದರಿಂದ ನಾನು ಒಂದಷ್ಟು ಡಿಸೈನ್ ಬಗ್ಗೆ ಇನ್ಫಾರ್ಮೇಶನ್ ನ ತಿಳ್ಕೊಂಡಿದ್ದೀನಿ. ಅದನ್ನ ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋನಲ್ಲಿ ನಾನು ನನ್ನ ಡಿಸೈನ್ ರಿಲೇಟೆಡ್ ನಾಲೆಜ್ ನ ನಿಮ್ಗೆ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ಸೊ ನಾನು ಹೇಳಿರೋ ಥರ ನಾನು ಡಿಸೈನ್ ಬ್ಯಾಕ್ಗ್ರೌಂಡ್ ಇಂದ ಇಲ್ಲ. ಸೊ ಹಾಗಾಗಿ ನನಗೆ ಈ ಡಿಸೈನರ್ಸ್ ಯಾವ ರೀತಿ ನೋಡ್ತಾರೆ, ಇವಾಗ ಒಂದೊಂದು ಪೋಸ್ಟ್ ಎಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿದೆ, ಹೇಗಪ್ಪ ಈ ತರ ಐಡಿಯಾಸ್ ಎಲ್ಲ ಬರುತ್ತೆ ಇವ್ರಿಗೆ ಅಂತ ಜನರಲ್ ಆಗಿ ಯಾರಿಗಾದ್ರೂ ಅನ್ಸುತ್ತೆ ಈ ಫೀಲ್ಡ್ ಅಲ್ಲಿ ಬರ್ತಾರಲ್ಲ ಬಿಗಿನರ್ ಆಗಿ. ಸೊ ಅಫ್ಕೋರ್ಸ್ ಇದ್ರಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕಾಗಿರೋದು, ಅವರು ಒಂದಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇಂದಾನೆ ಅವ್ರಿಗೂ ಬಂದಿರುತ್ತೆ. ಸೊ ನಾವು ಬಿಗಿನಿಂಗ್ ಅಲ್ಲೇ ಈ ತರ ಸಖತ್ತಾಗಿರೋ ಪೋಸ್ಟ್ಗಳೆಲ್ಲ ಮಾಡಬೇಕು, ಐಡಿಯಾಸ್ ಬರಬೇಕು ಅನ್ನೋದು ಅದು ತುಂಬಾ ಕಷ್ಟ. ಬಟ್ ಒಬ್ಬೊಬ್ಬರಿಗೆ ಕ್ರಿಯೇಟಿವಿಟಿ ಇರುತ್ತೆ, ಅವ್ರು ಮಾಡ್ಬೋದು. ಇನ್ನೊಂದೇನಂತ ಹೇಳಿದ್ರೆ ಟೈಮ್ ಕೊಡ್ಬೇಕು, ಆವಾಗಲೇ ನಮ್ಗೆ ಸಿಗೋದು. ನಾನು ಈ ರೀತಿ ಹುಡ್ಕಕ್ಕೆ ಟ್ರೈ ಮಾಡಿದಾಗ, ಇವಾಗ ನಾನು ಅಷ್ಟೇ ಒಂದು 3-4 ಇಯರ್ಸ್ ಆದಮೇಲೆ ನನಗೆ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿದ್ದು. ಅಲ್ಲಿವರೆಗೂ ನಾನು ಹುಡುಕ್ತಾನೆ ಇದ್ದೆ. ಸೊ ಇವಾಗ ನೀವು ಬೈ ಚಾನ್ಸ್ ಏನಾದರೂ ನಿಮ್ಮ ಮೈಂಡಲ್ಲಿ ಇದೇ ಕ್ವಶನ್ ಇರ್ಬೋದು, ಇವಾಗ ನಾನು ಡಿಸೈನ್ ಸ್ಕೂಲ್ಗೆ ಹೋಗಿಲ್ಲ, ನನಗೆ ಡಿಸೈನ್ ಬಗ್ಗೆ ಏನೂ ಗೊತ್ತಿಲ್ಲ, ಸೊ ನಾನು ಇದು ಮಾಡೋಕ್ಕಾಗಲ್ಲ, ಬರೀ ಇದ್ರ ಬಗ್ಗೆ ತಿಳ್ಕೊಂಡಿರೋರು ಮಾತ್ರ ಮಾಡೋಕ್ಕಾಗುತ್ತೆ, ಆ ಸ್ಕೂಲ್ಗೆ ಹೋಗೋರು ಮಾತ್ರ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರೆ ಅದೆಲ್ಲ ತಪ್ಪು. ಇದೆಲ್ಲ ಒಂದು ಕಲೆ ಥರ, ಯಾರು ಬೇಕಾದ್ರೂ ಕಲಿಬೋದು. ಆ್ಯಂಡ್ ಇದರಲ್ಲಿ ಒಂದು ಸೆಟ್ ಆಫ್ ರೂಲ್ಸ್ ಥರ ಇದೆ. ಅದನ್ನು ನೀವು ಸ್ಟಾರ್ಟಿಂಗ್ ಫಾಲೋ ಮಾಡ್ತಾ ಹೋದ್ರೆ ನಿಮಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಿಮ್ಮ ಓನ್ ಕ್ರಿಯೇಟಿವಿಟಿ ಬರ್ತಾ ಹೋಗುತ್ತೆ, ಅದನ್ನ ನೀವು ಇಂಪ್ಲಿಮೆಂಟ್ ಮಾಡ್ಕೋತಾ ಹೋಗ್ಬೋದು. ಸೊ ಇದರಲ್ಲಿ ಒಂದಷ್ಟು ಸಿಂಪಲ್ ರೂಲ್ಸ್ನ ನೀವು ಫಾಲೋ ಮಾಡಿದ್ರೆ ಸಾಕು. ಈ ರೂಲ್ಸ್ಗೆ ನಾವು ಡಿಸೈನ್ ಥಿಯರಿ ಅಂತ ಹೇಳ್ತಾರೆ. ಇದರಲ್ಲಿ ಏನಂದ್ರೆ, ಇವಾಗ ನೀವು ಒಂದು ಕಲರ್ ಮೇಲೆ ಒಂದಷ್ಟು ಟಾಪಿಕ್ಸ್ ಇದೆ, ಅಂದರೆ ಅರ್ಥ ಮಾಡ್ಕೊಳ್ಳೋದು. ಆಮೇಲೆ ಇವಾಗ ನೀವೊಂದು ವಿಡಿಯೋ ನೋಡಿದಾಗಲೂ ಅಷ್ಟೇ, ಆ ವಿಡಿಯೋ ನಿಮ್ಗೆ ಯಾಕೆ ಚೆನ್ನಾಗಿ ಅನ್ಸುತ್ತೆ ಅಂದರೆ ಅದು ನಿಮಗೆ ಎಂಗೇಜಿಂಗ್ ಆಗಿರುತ್ತೆ. ಎಂಗೇಜಿಂಗ್ ಅಂತ ಹೇಳಿದ್ರೆ, ನೀವು ಒಂದು ವಿಡಿಯೋ ನೋಡಿದಾಗ ನೀವು ಫುಲ್ಲು ಅಟೆನ್ಷನ್ ಕೊಟ್ಟು ನೋಡ್ತೀರಾ. ಆ್ಯಂಡ್ ಆ ಅಟೆನ್ಷನ್ ಕೊಟ್ಟು ನೋಡಿಸೋ ಥರ ಮಾಡೋದು ಡಿಸೈನರ್, ಯಾಕಂದರೆ ಅವ್ನು ಆ ರೀತಿ ವಿಡಿಯೋನ ಕ್ರಿಯೇಟ್ ಮಾಡಿರ್ತಾನೆ. ಸೊ ಅದರಲ್ಲಿ ನಿಮಗೆ ಕಾಂಪೋಸಿಷನ್ ಅಂತ ಬರುತ್ತೆ, ಆಮೇಲೆ ನೆಗೆಟಿವ್ ಸ್ಪೇಸು, ಆಮೇಲೆ ಬ್ಯಾಲೆನ್ಸ್ ಮಾಡೋದು, ಈ ಥರ ಎಷ್ಟೊಂದು ವಿಷಯಗಳು ಬರುತ್ತೆ. ಸೊ ಇದೆಲ್ಲ ನೀವು ಡಿಸೈನ್ ಥಿಯರಿನಲ್ಲಿ ಬರುತ್ತೆ. ಇದ್ರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಸೊ ಹಾಗೆ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಹುಡುಕಿದಾಗ ಇದೇ ರೀತಿ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಆನ್ಲೈನಲ್ಲಿ ಹೌ ಟು ಗೆಟ್ ಬೆಟರ್ ಎಟ್ ಡಿಸೈನ್, ಇಲ್ಲಾಂದರೆ ಗ್ರಾಫಿಕ್ ಡಿಸೈನ್ ಪೋಸ್ಟು, ಇದಕ್ಕೆಲ್ಲ ಡಿಸೈನ್ ಥಿಂಕಿಂಗು, ಈ ಥರ ಎಷ್ಟೊಂದು ಟರ್ಮಿನಾಲಜೀಸ್ ಇದೆ. ಈ ಥರ ಎಲ್ಲ ನೀವು ಹುಡುಕ್ತಾ ಹೋದಾಗ ನಿಮಗೆ ಅಗೇನ್ ಒಂದಷ್ಟು ಬೇರೆ ಬೇರೆ ಕ್ರಿಯೇಟರ್ಸ್ ಸಿಗ್ತಾರೆ ಸೇಮು. ಆಮೇಲೆ ಒಂದಷ್ಟು ಆರ್ಟಿಕಲ್ಸ್ ಎಲ್ಲ ಸಿಗುತ್ತೆ. ಈ ಥರದ್ದು ನೀವು ರಿಸರ್ಚ್ ಮಾಡ್ತಾ ಹೋಗ್ಬೇಕು. ನಾನು ಅದಕ್ಕೆ ಮೇಯ್ನಾಗಿ ಹೇಳೋದು, ನೀವೇನೇ ಒಂದು ಕಲಿಬೇಕಂತ ಹೇಳಿದ್ರೆ ರಿಸರ್ಚ್ ಮಾಡಿ ಫಸ್ಟು. ನೀವು ಫಸ್ಟು ಏನೋ ಒಂದು ಸಿಕ್ಕಿದೆ ಅದನ್ನು ನಾನು ಟ್ರೈ ಮಾಡಬೇಕು, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ಎಷ್ಟು ಸೋರ್ಸಸ್ ಆಗುತ್ತೋ ಅಷ್ಟು ಸೋರ್ಸಸ್ಗಳಿಂದ ರಿಸರ್ಚ್ ಮಾಡಿ. ಯಾಕಂತ ಹೇಳಿದ್ರೆ ಇವಾಗ ತುಂಬ ಮೇ ಬಿ ಇವಾಗ ಒಂದಷ್ಟು ಜನ ಅಮೇಚರ್ ಆಗಿರೋ ಡಿಸೈನರ್ ಸಿಗ್ಬೋದು. ಅಂದರೆ ಅವರೇನೋ ಶೇರ್ ಮಾಡ್ಕೊಂಡಿರ್ತಾರೆ ಅವ್ರದ್ದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು, ನೀವು ಅದು ಇದೇ ಕರೆಕ್ಟಾಗಿರೋದು ಅಂತೆಲ್ಲ ಅನಿಸ್ಬಿಟ್ಟು ಅದನ್ನು ಫಾಲೋ ಮಾಡ್ತಾ ಹೋಗ್ತೀರಾ. ಸೊ ಆ ರೀಸನ್ಗೋಸ್ಕರ ಫಸ್ಟು ಕೂತ್ಕೊಂಡು ಒಂದು 2-3 ಡೇಸ್ ಇಲ್ಲ 1 ವೀಕ್ ಸ್ಪೆಂಡ್ ಮಾಡಿ. ಯಾವ್ಯಾವ ಥರದ ಕ್ರಿಯೇಟರ್ಸ್ ಇದ್ದಾರೆ, ಅವ್ರು ಇನ್ನೂ ಬೇರೆ ಕ್ರಿಯೇಟರ್ಸ್ ಯಾರನ್ನ ಫಾಲೋ ಮಾಡ್ತಾರೆ, ಸೊ ಈ ಥರದ್ದೆಲ್ಲನೂ ನೀವು ಕೂತ್ಕೊಂಡು ನೋಡಿಬಿಟ್ಟು ಅದರಲ್ಲಿ ನಿಮಗೆ ಒಂದಷ್ಟು ಕ್ರಿಯೇಟರ್ಸು ಇಷ್ಟ ಆಗುತ್ತೆ. ಅವ್ರು ಹೇಳ್ಕೊಡೋ ರೀತಿ ಇರ್ಬೋದು, ಇನ್ಫಾರ್ಮೇಷನ್ ಕೊಡೋ ರೀತಿ ಇರ್ಬೋದು. ಸೊ ಇದನ್ನೆಲ್ಲ ನೀವು ಅನಲೈಸ್ ಮಾಡಬೇಕು. ಸೊ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ನೋಡ್ಬೋದು ಕೆಲವೊಂದಷ್ಟು ಬ್ಲಾಗ್ಸ್ ಎಲ್ಲ ಸಿಗುತ್ತೆ. ಇವಾಗ ದ ಫ್ಯೂಚರ್ ಅಂತಿದ್ದಾರೆ, ಇವರೆಲ್ಲ ಬಂದುಬಿಟ್ಟು ತುಂಬ ಒಳ್ಳೆ ಹೆಸರು ಮಾಡಿರುವಂತಹ ಕಂಪ್ನೀಸ್ ಥರ. ಸೊ ಇವ್ರದ್ದೆಲ್ಲ ನೀವು ನೋಡ್ಬೋದು. ಆ್ಯಂಡ್ ಇವಾಗ ನೋಡಿ ಕ್ಯಾನ್ವಾ ಅವ್ರದ್ದು ಕೂಡ ಇದೆ. ಸೊ ಇದೆಲ್ಲ ಒಂದು ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಥರ ಅಷ್ಟೇ. ಇವಾಗ ನೋಡಿ ಇದು ನೋಡಿ ಗ್ರಾಫಿಕ್ ಡಿಸೈನ್ ಪೋಸ್ಟ್ಗಳೆಲ್ಲನೂ ಅಷ್ಟೇ. ಇಮೇಜಸ್ಗೆ ಬಂದರೆ ಇವಾಗ ಈ ಥರದ ಪೋಸ್ಟ್ ಇದೆಲ್ಲ ಔಟ್ಡೇಟೆಡ್ ಪೋಸ್ಟು. ಸೊ ಇವಾಗ ನೀವು ಇದನ್ನೇ ನೋಡಿಕೊಂಡು ರೆಪ್ಲಿಕೇಟ್ ಮಾಡ್ತಾ ಪ್ರಾಕ್ಟೀಸ್ ಮಾಡಿದ್ರೆ ವೇಸ್ಟು, ಇದೆಲ್ಲ ಯೂಸ್ ಇಲ್ಲ. ಸೊ ಹಾಗಾಗಿ ಅದರದ್ದೇ ಆದಂಥ ಒಂದಷ್ಟು ಪ್ಲ್ಯಾಟ್ಫಾರ್ಮ್ಸ್ ಇದೆ, ನೀವು ಅವ್ರದ್ದು ಪೋಸ್ಟ್ನ ನೋಡಿಕೊಂಡು ರೆಪ್ಲಿಕೇಟ್ ಮಾಡಬೇಕು. ಈ ಥರದ್ದೆಲ್ಲ ಇರುತ್ತೆ. ಸೊ ಇದು ಆನ್ಲೈನಲ್ಲಿ ನೀವು ಸರ್ಚ್ ಮಾಡೋವಂಥ ರೀತಿ. ಅಗೇನ್ ನನ್ನ ಲರ್ನಿಂಗ್ ಪ್ರಾಸೆಸ್ನ ನಾನು ಹೇಳ್ತಾ ಇರೋದು, ನಾನು ಯಾವ ರೀತಿ ಹುಡುಕ್ತೀನಿ, ಯಾವ ರೀತಿ ಕಲಿತೀನಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಹುಡುಕಿದಾಗ
ಇವಾಗ ನೋಡಿ ಈ ಥರದ್ದು ನಿಮಗೆ ಒಂದಷ್ಟು ಆರ್ಟಿಕಲ್ ಸಿಗುತ್ತೆ. ಇವಾಗ ಇದು ನೋಡಿ ಎಸ್ ಐ ಎಮ್ ಎ ಡಿಸೈನರ್ ಅಂತ ಒಬ್ರದ್ದು ವೆಬ್ಸೈಟ್. ಇದರಲ್ಲಿ ಅವರು ಕ್ಲೀನಾಗೆ ನೋಡಿ ಇದು ನಿಮಗೆ ಕಂಪ್ಲೀಟಾಗಿ ಡಿಸೈನ್ ಥಿಯರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರೋದು ಒಂದೊಂದು ವೀಡಿಯೋ. ಅಗೇನ್ ಇವ್ರದ್ದು ಯೂಟ್ಯೂಬ್ ಚಾನಲ್ ಎಲ್ಲ ಕೂಡ ಇದೆ, ನಾನು ಶೇರ್ ಮಾಡ್ತೀನಿ ಇದೆಲ್ಲ. ಸೊ ಇಲ್ಲಿ ನೀವು ಡಿಸೈನ್ ಥಿಯರಿಗೆ ಬಂದರೆ ನಿಮಗೆ ಫಸ್ಟು ಕಲರ್ ಬಗ್ಗೆ ಇರುತ್ತೆ, ಆಮೇಲೆ ಫಾಂಟ್ ಬಗ್ಗೆ ಇರುತ್ತೆ, ಲೇಔಟ್ಸು, ಇದೆಲ್ಲ ಎಷ್ಟೊಂದು ಟಾಪಿಕ್ಸ್ಗಳಿರುತ್ತೆ. ಇದೆಲ್ಲ ನೀವು ಅರ್ಥ ಮಾಡ್ಕೋಬೇಕು, ಆವಾಗಲೇ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗೋದು. ಇವಾಗ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಇವಾಗ ಒಂದು ಟೀ ಮಾಡ್ತೀವಲ್ಲ, ಅದನ್ನು ತೊಗೊಂಡ್ರೆ ಅದು ಇಷ್ಟಿಷ್ಟು ರೇಷಿಯೋನಲ್ಲಿ ನೀವು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ನಿಮಗೆ ಚೆನ್ನಾಗಿರೋ ಟೀ ಬರೋದು. ಆ್ಯಂಡ್ ಅದೇ ಕ್ವಾಲಿಟಿ ಟೀ ನಿಮ್ಗೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನೀವು ಅದೇ ಟೆಂಪ್ರೇಚರ್ ಮೇಂಟೈನ್ ಮಾಡಿದಾಗ, ಆಮೇಲೆ ಆ ಪ್ರೊಸೀಜರ್ ಮೇಂಟೈನ್ ಮಾಡಿದಾಗ ನಿಮಗೆ ಅದೇ ಕ್ವಾಲಿಟಿ ಟೀ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ಟೀ ಬೆಂಚ್ ಅವ್ರದ್ದು ವಿಡಿಯೋ ನೋಡಿದೆ. ಅಂದರೆ ಒಬ್ಬರು ಟೀ ಬೆಂಚ್ ಅಂತ ಒಂದು ಫ್ರಾಂಚೈಸ್ ಇದೆ. ಸೊ ಒಬ್ಬರು ಆ ಫ್ರಾಂಚೈಸ್ನ ಅವರು ಕೊಂಡ್ಕೋತಾರೆ. ಅಂದರೆ ಕೊಂಡ್ಕೊಳ್ಳೋದಂದರೆ ಅವರು ಬಿಸ್ನೆಸ್ ನಡ್ಸೋಕ್ಕೆ ತೊಗೋತಾರೆ. ಅದರಲ್ಲಿ ಅವ್ರು ಹೇಳಿದ್ದು ಅವ್ರು ಮುಂಚೆ ಟೀ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಏನಿಲ್ಲ. ಸೊ ಅವ್ರು ಬಂದು ಟ್ರೈನಿಂಗ್ ಮಾಡ್ತಾರೆ. ನೀವು ಇದೇ ಟೆಂಪ್ರೇಚರಲ್ಲಿ ಹಾಲು ಉಕ್ಕಿಸ್ಬೇಕು, ಆಮೇಲೆ ಇಷ್ಟೇ ನೀರು ಹಾಕಬೇಕು, ಇಷ್ಟೇ ಹಾಲು ಹಾಕಬೇಕು, ಆಮೇಲೆ ಇಷ್ಟೇ ಅಮೌಂಟ್ ಟೀ ಪೌಡ್ರ್ ಹಾಕಬೇಕು, ಆಮೇಲೆ ಇಷ್ಟು ನಿಮಿಷ ಕುದಿಸ್ಬೇಕು, ಆವಾಗ ನಿಮಗೆ ಇದೇ ಕ್ವಾಲಿಟಿ ಟೀ ಬರುತ್ತೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಇದು ಕೂಡ ಅಷ್ಟೇ. ನೀವು ಪ್ರತಿ ಪೋಸ್ಟ್ನಲ್ಲೂ ನೋಡೋಕ್ಕೆ ಬೇರೆ ಬೇರೆ ಥರ ಇರ್ಬೋದು ಪೋಸ್ಟ್ಗಳು, ಬಟ್ ಆ ಫಂಡಮೆಂಟಲ್ ಇರುತ್ತಲ್ಲ ರೂಟ್ಸು, ಅದು ಸೇಮ್ ಇರುತ್ತೆ ಪ್ರಿನ್ಸಿಪಲ್ಸು. ಸೊ ಇವಾಗ ಡಿಸೈನ್ ಥಿಯರಿಗೆ ಬಂದರೆ ನಿಮಗೆ ತುಂಬ ಸಿಂಪಲ್ ಟಾಪಿಕ್ಸ್ ಇರೋದು. ಅಂದರೆ ಇವಾಗ ನೀವು ಒಂದು ಕಲರ್ ತೊಗೊಂಡ್ರೆ ಯಾಕೆ ಯೂಸ್ ಮಾಡ್ತೀರಾ ಆ ಕಲರು, ಪ್ರತಿಯೊಂದಕ್ಕೂ ರೀಸನ್ ಇರಬೇಕು. ನಿಮ್ಮ ಪೋಸ್ಟ್ನಲ್ಲಿ ಏನೇ ನೀವು ಹಾಕಿದ್ರೂ ರೀಸನ್ ಇರಬೇಕು. ಸುಮ್ಮನೆ ಅವ್ರು ಯಾರು ಹಾಕಿದ್ದಾರೆ ಅದಕ್ಕೆ ಹಾಕಿದ್ದೀನಿ ಈ ರೀತಿ ಇರಬಾರ್ದು, ತಿಳ್ಕೊಂಡು ನೀವು ಮಾಡಬೇಕು. ಸೊ ಇವಾಗ ಡಿಸೈನ್ ಥಿಯರಿ ಅಂದರೆ ಇಷ್ಟೇ ಕಾನ್ಸೆಪ್ಟ್ಸ್ ಇರೋದು. ಸೊ ಈ ಥರದ್ದು ನೀವು ಒಂದಷ್ಟು ಆರ್ಟಿಕಲ್ಸ್ನ ನೀವು ಓದಿದ್ರೆ ನಿಮಗೆ ಒಂದು ಐಡಿಯಾ ಬರ್ತಾ ಹೋಗುತ್ತೆ. ಆ್ಯಂಡ್ ಅದಾದಮೇಲೆ ನೀವು ಪೋಸ್ಟ್ಗಳು ಇದೆಲ್ಲ ಡಿಸೈನ್ ಮಾಡಿದಾಗ ನಿಮಗೆ ಕ್ಲೀನಾಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇವಾಗ ಇಲ್ಲಿ ನೋಡಿ ಫಸ್ಟು ಕಲರ್ ಆ್ಯಂಡ್ ಕಾಂಟ್ರಾಸ್ಟ್. ಮೇಯ್ನಾಗಿ ಏನಂತ ಹೇಳಿದ್ರೆ ಪ್ರತಿಯೊಂದು ಕಲರ್ಗೂ ಒಂದೊಂದು ಮೀನಿಂಗ್ ಇರುತ್ತೆ. ಸೊ ಇವಾಗ ನೀವು ಫಾರ್ ಎಕ್ಸಾಂಪಲ್ ಇವಾಗ ಸ್ವಿಗ್ಗಿ, ಝೊಮ್ಯಾಟೊ ಇದೆಲ್ಲ ತೊಗೊಂಡ್ರೆ ಅದು ಯಾವಾಗಲೂ ರೆಡ್ ಅಥವಾ ಆರೆಂಜ್ ಕಲರ್ಸಲ್ಲಿರುತ್ತೆ. ಯಾಕಂತ ಹೇಳಿದ್ರೆ ರೆಡ್ ಆರೆಂಜ್ ಕಲರ್ಸ್ ಬಂದುಬಿಟ್ಟು ಒಂದು ಪವರ್ಫುಲ್ ಅಥವಾ ಹಂಗರ್, ಆರೆಂಜ್ ಬಂದುಬಿಟ್ಟು ಜನರಲ್ ಆಗಿ ಹಂಗರು, ಆಮೇಲೆ ಎನರ್ಜೆಟಿಕ್ಕು, ಈ ಥರದ್ದು ಫೀಲಿಂಗ್ಸ್ ತೋರಿಸುತ್ತೆ. ಯಾಕಂದರೆ ವೈಬ್ರೆಂಟ್ ಆಗಿರುತ್ತೆ ಆ ರೀಸನ್ಗೋಸ್ಕರ. ಆ್ಯಂಡ್ ಅದೇ ರೀಸನ್ಗೋಸ್ಕರ ನೀವು ನೋಡ್ಬೋದು ಜಿಮ್ಮು, ಈ ಥರದ್ದು ಫೈಟ್ ರಿಲೇಟೆಡ್, ಆ್ಯಕ್ಷನ್ ರಿಲೇಟೆಡ್ ಇರೋ ಕಡೆ ಎಲ್ಲ ರೆಡ್ ಕಲರ್ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಅದು ಹೈಲೈಟ್ ಆಗುತ್ತೆ. ಸೊ ಇವಾಗ ನೀವು ಈ ವೆಬ್ಸೈಟಲ್ಲಿ ನೋಡಿದ್ರು ಕೂಡ ಅಷ್ಟೇ. ಇವಾಗ ನೋಡಿ ಸ್ಟೂಡೆಂಟ್ ಲಾಗಿನ್, ಇದು ರೆಡ್ ಕಲರ್ ಇಲ್ಲಿದೆ. ಸೊ ನೀವು ವೆಬ್ಸೈಟ್ ನೋಡಿದ ತಕ್ಷಣ ನಿಮ್ಮ ಕಣ್ಣು ಫಸ್ಟು ಇಲ್ಲಿ ಹೋಗುತ್ತೆ ಒಂದ್ಸತಿ. ಅಲ್ಲೇ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಹಿಂಗೆ ಬಂದಿದ ತಕ್ಷಣ ಓಕೆ ಇಲ್ಲೇನೋ ಒಂದು ಬಟನ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆ ರೀಸನ್ ಬಂದುಬಿಟ್ಟು ಇದೇ ರೀಸನ್. ಸೊ ಈ ಥರ ಪ್ರತಿಯೊಂದು ಕಲರ್ಗೂ ಒಂದೊಂದು ಮೀನಿಂಗ್ ಇದೆ. ಸೊ ಇವಾಗ ನೀವು ಇಲ್ಲಿ ಹೆಸರು ಅಥವಾ ಟರ್ಮಿನಾಲಜೀಸ್ ನಿಮಗೆ ಗೊತ್ತಾಗ್ತಾ ಹೋಗುತ್ತಲ್ವ. ಇವಾಗ ಕಲರ್ ಥಿಯರಿ ಅಥವಾ ಕಲರ್ ಆ್ಯಂಡ್ ಕಾಂಟ್ರಾಸ್ಟ್ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಇದ್ರ ಮೇಲೆ ನೀವು ರಿಸರ್ಚ್ ಮಾಡಿ. ಇಲ್ಲಿ ಬಂದುಬಿಟ್ಟು ಕಲರ್ ಆ್ಯಂಡ್ ಕಾಂಟ್ರಾಸ್ಟ್ ಆ್ಯಂಡ್ ಡಿಸೈನ್ ಈ ರೀತಿ ಸರ್ಚ್ ಮಾಡಿದಾಗ ಇಮೇಜಸ್ಗೆ ಬನ್ನಿ, ಇಲ್ಲಾಂದರೆ ಇಲ್ಲಿ ಯಾವ್ದಾದ್ರು ಆರ್ಟಿಕಲ್ ಓಪನ್ ಮಾಡಿ. ಇಮೇಜಸ್ಗೆ ಬಂದಾಗ ಇಲ್ಲೆಲ್ಲ ನೋಡ್ಬೋದು ನಿಮಗೆ ಇನ್ನೂ ಒಂದಷ್ಟು ಆರ್ಟಿಕಲ್ಸು ಇದೆಲ್ಲ ಸಿಗುತ್ತೆ ನೋಡಿ. ಹೌ ಟು ಯೂಸ್ ಕಾಂಟ್ರಾಸ್ಟ್. ಸೊ ಇದು ನೋಡಿ ಸಿಂಪಲಾಗಿ ಒಂದು ಪೋಸ್ಟಲ್ಲಿ ಕೊಟ್ಟಿದ್ದಾರೆ. ಸೈಜ್ ಕಾಂಟ್ರಾಸ್ಟು, ಕಲರ್ ಕಾಂಟ್ರಾಸ್ಟು, ಶೇಪ್ ಕಾಂಟ್ರಾಸ್ಟು, ಟೈಪ್ ಕಾಂಟ್ರಾಸ್ಟು. ಸೊ ಇವಾಗ ಇದೆಲ್ಲ ನೋಡಿದ ತಕ್ಷಣ, ಓದಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇವರೇನು ಹೇಳ್ತಿರೋದು, ಸೈಜ್ ಕಾಂಟ್ರಾಸ್ಟ್ ಅಂದರೆ ಒಂದು ಚಿಕ್ಕದು ಒಂದು ದೊಡ್ಡದು ಸೈಜ್ ಇರೋ ಥರದ್ದು ಎಲಿಮೆಂಟ್ಸನ್ನು ನೀವು ಇಟ್ಟರೆ ನೀವು ಅಲ್ಲಿ ಬೈಫರ್ಕೇಶನ್ ಕ್ರಿಯೇಟ್ ಮಾಡ್ಬೋದು ಆರಾಮಾಗಿ, ಡಿಫ್ರೆನ್ಸ್. ಆಮೇಲೆ ಯಾವುದು ದೊಡ್ಡದಾಗಿರುತ್ತೆ ಅದು ಎಂಫಸಿಸ್ ಜಾಸ್ತಿ ಇರುತ್ತೆ, ಅಂದರೆ ಅದಕ್ಕೆ ಪ್ರಾಮಿನೆನ್ಸ್ ಜಾಸ್ತಿ ಇರುತ್ತೆ. ಸೊ ಇವಾಗ ನೀವು ಒಂದು ಟೈಟಲ್ ಕಾರ್ಡು ಇದೆಲ್ಲ ನೋಡಿದಾಗ ಈ ಥರದ ಎಲಿಮೆಂಟ್ಸ್ನ ಅಬ್ಸರ್ವ್ ಮಾಡಬೇಕು. ಇವಾಗ ನೀವು ಒಂದು ಮೂವಿ ಪೋಸ್ಟರ್ ನೋಡಿದಾಗ ನೋಡ್ಬೋದು ಟೈಟಲ್ ದೊಡ್ಡದಾಗಿರುತ್ತೆ, ಟ್ಯಾಗ್ ಲೈನ್ ಎಲ್ಲ ಚಿಕ್ಕದಾಗಿರುತ್ತೆ. ಅದ್ರ ರೀಸನ್ ಅದೇ, ಮೇಯ್ನಾಗಿ ಟೈಟಲ್ ಕಾಣಿಸ್ಬೇಕು, ಆಮೇಲೆ ಆ ಟ್ಯಾಗ್ ಲೈನು ಚಿಕ್ಕದಾಗಿದ್ರು ನಡೆಯುತ್ತೆ. ಕಲರ್ ಕಾಂಟ್ರಾಸ್ಟ್ ಅಷ್ಟೇ, ಎಲ್ಲಾನು ಒಂದೇ ಕಲರಲ್ಲಿದ್ದರೆ ಏನು ಚೇಂಜಸ್ ಇಲ್ಲ ಅಂತ ಹೇಳಿದ್ರೆ ಕಣ್ಣಿಗೆ ಗೊತ್ತಾಗಲ್ಲ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಕಾಂಟ್ರಾಸ್ಟಿಂಗ್ ಕಲರ್ಸ್ನ ಯೂಸ್ ಮಾಡ್ತಾರೆ. ಇವಾಗ ನೀವು ಫ್ಲಿಪ್ಕಾರ್ಟ್ ತೊಗೊಂಡ್ರೆ ಬ್ಲೂ ಮತ್ತು ಯೆಲ್ಲೋ ಅದೆರಡು ಕಾಂಪ್ಲಿಮೆಂಟ್ರಿ ಅಥವಾ ಕಾಂಟ್ರಾಸ್ಟ್ ಕಲರ್ಸ್ ಥರ. ಸೊ ಹಾಗಾಗಿ ಅವರು ಕಲರ್ ಕಾಂಟ್ರಾಸ್ಟ್ ಇದೆಲ್ಲ ಯೂಸ್ ಮಾಡೋದು. ಆ್ಯಂಡ್ ಶೇಪ್ನಲ್ಲೂ ಅಷ್ಟೇ, ಎಲ್ಲಾನು ಒಂದೇ ಶೇಪ್ ಥರ ಇದ್ದರೆ ನೀವು ಮಧ್ಯದಲ್ಲಿ ಬೇರೆ ಶೇಪ್ ಏನಾದರೂ ಹಾಕಿದ್ರೆ ಅವಾಗ ಡಿಫ್ರೆಂಟಾಗಿ ಕಾಣಿಸುತ್ತೆ ಅದು. ಸೊ ಈ ಥರದ್ದು ಬಂದುಬಿಟ್ಟು ಎಷ್ಟೊಂದು ಥಿಯರೀಸ್ ಇದೆ ಡಿಸೈನಲ್ಲಿ, ಇದ್ರ ಬಗ್ಗೆ ನೀವು ಓದ್ತಾ ಹೋಗಬೇಕು. ಸೊ ಅದನ್ನು ಹೇಗೆ ಹುಡುಕೋದು ಅಂತ ಹೇಳಿದ್ರೆ ಈ ರೀತಿ. ಸೊ ನೀವು ಇವಾಗ ಈ ಥರದ್ದು, ಇವಾಗ ಇದೊಂದು ಆರ್ಟಿಕಲ್ ಸಿಕ್ತು, ಈ ಥರ ವೀಡಿಯೋಸ್ ಎಲ್ಲ ಇರುತ್ತೆ, ಅದರಲ್ಲಿ ಅವ್ರು ಏನೋ ಹೇಳ್ತಾರೆ, ಅದ್ರ ಮೇಲೆ ನೀವು ಇನ್ನೂ ರಿಸರ್ಚ್ ಮಾಡಬೇಕು. ಈ ಥರ ರಿಸರ್ಚ್ ಮಾಡಿದಾಗ ನಿಮ್ಗೆ ನೋಡಿ ಈ ರೀತಿ ತುಂಬ ಸಿಂಪಲ್ ಆಗಿರೋ ಟಾಪಿಕ್ ಸಿಗುತ್ತೆ. ಇವಾಗ ನನಗೆ ನೋಡಿ ಇಲ್ಲೊಂದು ಸಿಕ್ತು ಝೀಕಾ ಡಿಸೈನ್ ಅಂತ. ಇವಾಗ ನಾನು ಇವ್ರ ವೆಬ್ಸೈಟ್ ಅಥವಾ ಲಿಂಕ್ಗೆ ಹೋಗ್ತೀನಿ. ಇಲ್ಲಿ ಹೋದಾಗ ನೋಡಿ ಒಂದು ಫುಲ್ಲು PDF ಥರನೇ ಅವ್ರು ಕ್ರಿಯೇಟ್ ಏನೋ ಮಾಡಿದ್ದಾರೆ.
ನೋಡಿ ವಾಟ್ ಈಸ್ ಕಾಂಟ್ರಾಸ್ಟ್ ಇನ್ ಗ್ರಾಫಿಕ್ ಡಿಸೈನ್, ಎಷ್ಟು ಕ್ಲೀನಾಗೆ ಎಲಿಗೆಂಟಾಗೆ ಅವರು ಮಾಡಿದ್ದಾರೆ ಇದೆಲ್ಲ. ಸೊ ಈ ಥರದ್ದು ನೀವು ಹುಡುಕ್ತಾ ಹೋದಾಗ ನಿಮಗೆ ಇನ್ನೂ ಒಂದಷ್ಟು ಮಾಹಿತಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ವೈಟ್ ಸ್ಪೇಸು, ವಿಜುವಲ್ ಹೈರಾರ್ಕಿ, ಇದು 12 ಗ್ರಾಫಿಕ್ ಡಿಸೈನ್ ಪ್ರಿನ್ಸಿಪಲ್ಸ್, ಇದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನಿಮಗೆ ಆ ಕ್ರಿಯೇಟರ್ ಬಗ್ಗೆನೂ ನಿಮ್ಗೆ ಸಿಗುತ್ತೆ, ಅವ್ರದ್ದು ಯೂಟ್ಯೂಬು ಇದೆಲ್ಲ ನೀವು ಹೋದ್ರೆ ಇನ್ನೂ ಒಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ ಇಷ್ಟೇ ಇರೋದು, ಇದನ್ನು ನೀವು ನೋಡ್ಬೋದು. ಹಾಗೇನು ಇದೆಲ್ಲ ನಾನು ಲಿಂಕ್ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. ನೋಡಿ ಇಷ್ಟೇ ಸಿಂಪಲ್. ಕಾಂಟ್ರಾಸ್ಟ್ ಅಂದರೆ ಏನು, ಇದು ನೋಡಿ ಡಾರ್ಕ್ ಬ್ಯಾಕ್ಗ್ರೌಂಡ್ ಮೇಲೆ ಬ್ರೈಟರ್ ಕಲರ್ ಯೂಸ್ ಮಾಡಬೇಕು, ಕಲರ್ ಕಾಂಟ್ರಾಸ್ಟು ಹೇಳ್ತಿರೋದು. ಇವಾಗ ಇಲ್ಲಿ ನೋಡಿ ರೆಡ್ ಕಲರ್ ಇದೆ, ರೆಡ್ ಕಲರು ಡಾರ್ಕು ವಿತ್ ಬ್ಯಾಕ್ಗ್ರೌಂಡ್ ಕೂಡ ಡಾರ್ಕ್ ಆಗಿದೆ. ಅವಾಗ ಹಾಕಿದಾಗ ನಿಮಗೆ ಏನು ಕಾಣಿಸಲ್ಲ. ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಬಿಗಿನಿಂಗ್ ಸ್ಟೇಜಸಲ್ಲಿ ತುಂಬ ಜನ ಮಾಡ್ತಾರೆ ಈ ಮಿಸ್ಟೇಕ್ಸ್. ಯಾಕೆ ಅವ್ರದ್ದು ಪೋಸ್ಟ್ ಚೆನ್ನಾಗಿಲ್ಲ ಅಂತ ಹೇಳಕ್ ಬರಲ್ಲ, ಬಟ್ ಯಾಕೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇದೇ ರೀಸನ್. ನೆಕ್ಸ್ಟ್ ನೋಡಿ ಬ್ಯಾಲೆನ್ಸ್ ಅಂದರೆ ಸಿಮೆಟ್ರಿಕ್ ಆಗಿರಬೇಕು. ಇವಾಗ ಇಲ್ಲಿ ನೋಡಿದ್ರೆ ನಿಮ್ಮ ಕಣ್ಣು ನೋಡಿದಾಗ ಓಕೆ ಈ ಪೋಸ್ಟ್ ನಿಮಗೆ ಸೆಂಟ್ರಲ್ ಇರುತ್ತೆ, ನಿಮ್ಮ ಕಣ್ಣು ಅಂದರೆ ಓಕೆ ಎರಡು ಬ್ಯಾಲೆನ್ಸ್ ಸಮವಾಗಿ ನೋಡುತ್ತೆ. ಅದೇ ಇದು ನೋಡಿದಾಗ ನಿಮ್ಮ ಕಣ್ಣು ಈ ಕಡೆ ಹೋಗುತ್ತೆ. ಆ್ಯಂಡ್ ಇದು ಒಂಥರ ಟಿಲ್ಟ್ ಆಗ್ತಿರೋ, ಈ ಕಡೆ ತುಂಬ ಫೋರ್ಸ್ ಇದ್ದಂಗೆ ಇರುತ್ತೆ. ಈ ಥರ ಅದು ಸಬ್ಕಾನ್ಷಿಯಸಲ್ಲಿ ಆಗುತ್ತೆ. ಸೊ ಇದನ್ನು ನಾವು ಬ್ಯಾಲೆನ್ಸ್ ಔಟ್ ಮಾಡಬೇಕು. ಸೊ ಇವಾಗ ನೀವು ಇಲ್ಲಿ 2 ಸ್ಕ್ವೇರ್ ಈ ಥರ ಹಾಕಿದ್ರಲ್ಲ, ಇಲ್ಲಿ ಒಂದು ದೊಡ್ಡ ರೆಕ್ಟ್ಯಾಂಗಲ್ ಹಾಕಿದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಆ್ಯಂಡ್ ಅಗೇನ್ ರೆಕ್ಟ್ಯಾಂಗಲ್ ಅಂದಿದ ತಕ್ಷಣ ನೀವು ಬರೀ ಶೇಪ್ಸ್ ಅಂತ ಅನ್ಕೋಬೇಡಿ. ರೆಕ್ಟ್ಯಾಂಗಲ್ ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ದೊಡ್ಡದು ಏನೋ ಒಂದು ಬರಬೇಕು. ಸೊ ಅದು ಇವಾಗ ಇದನ್ನು ನೀವೊಂದು ಸೋಷಿಯಲ್ ಮೀಡಿಯಾ ಪೋಸ್ಟು ಈ ಥರದ್ದು ಏನಾದ್ರು ತೊಗೊಂಡ್ರೆ ಈ ರೆಕ್ಟ್ಯಾಂಗಲ್ ಜಾಗದಲ್ಲಿ ಮೇ ಬಿ ನೀವು ಇವಾಗ ಒಂದು ಹೀರೋ ಅಥವಾ ಆ್ಯಕ್ಟರ್ದು ಫೋಟೋ ಹಾಕ್ಬೋದು, ಇಲ್ಲಿ ಟೆಕ್ಸ್ಟ್ ಹಾಕ್ಬೋದು. ಈ ಥರ ಅನಲೈಸ್ ಮಾಡಬೇಕು. ನೆಕ್ಸ್ಟ್ ಎಂಫಸಿಸ್ ಅಂತಿದೆ. ಎಂಫಸಿಸ್ ಅಂದರೆ ಇಂಪಾರ್ಟೆನ್ಸ್ ಥರ. ಸೊ ಇವಾಗ ಇಲ್ಲಿ ನೋಡ್ಬೋದು ಟೈಟಲ್ ಮತ್ತು ಸಬ್ ಹೆಡ್ಡಿಂಗು ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಕಲರ್ನ ಚೆನ್ನಾಗಿರೋ ಕಾಂಟ್ರಾಸ್ಟ್ ಕಲರ್ನ ಯೂಸ್ ಮಾಡಿದ್ದಾರೆ. ಆಮೇಲೆ ಹಿಂದೆ ಹಾಕಿರೋ ಎಲಿಮೆಂಟ್ಸು ಇದಕ್ಕೆ ಅಭ್ಯಂತರ ಮಾಡ್ತಾ ಇಲ್ಲ, ಅಂದರೆ ಪ್ರಾಬ್ಲಮ್ ಮಾಡ್ತಾ ಇಲ್ಲ. ಟೈಟ್ಲ್ ಕ್ಲೀನ್ ಆಗಿದೆ ಸಪ್ರೇಟಾಗಿ, ಏನೂ ಡಿಸ್ಟರ್ಬೆನ್ಸ್ ಆಗ್ತಾ ಇಲ್ಲ. ಆ ಎಲಿಮೆಂಟ್ಸು ಎಸ್ಥೆಟಿಕ್ ಆಗಿರೋ ಎಲಿಮೆಂಟ್ಸು ಹಿಂದೆ ಇದೆ. ಇಲ್ಲಿ ನೋಡಿದ್ರೆ ನೀವು ನೋಡ್ಬೋದು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗ್ತಿದೆ, ನೋಡೋಕ್ಕೆ ಚೆನ್ನಾಗಿಲ್ಲ, ಡಿಸ್ಟರ್ಬಿಂಗ್, ನಿಮ್ಮ ಕಣ್ಣು ಇಲ್ಲೇ ಹೋಗ್ತಾ ಇರುತ್ತೆ, ಏನೋ ಅಸಹ್ಯವಾಗಿದ್ದೆ ಇದು ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ನೋಡಿದ್ರೆ ನಿಮ್ಗೆ ಕ್ಲೀನಾಗೆ ಲೆಜಿಬಲ್ ಆಗಿ ಓದೋ ಥರ ಇದೆ. ನೆಕ್ಸ್ಟ್ ರಿಪಿಟೇಷನ್ ಅಂತಿದೆ. ಇದೇನಂದರೆ ಜನರಲ್ ಆಗಿ ಹ್ಯೂಮನ್ಸ್ಗೆ ಏನಂತ ಹೇಳಿದ್ರೆ ಒಂದು ಪ್ಯಾಟರ್ನ್ಸು ಈ ಥರದ್ದೆಲ್ಲ ನೋಡಿದಾಗ ಖುಷಿ ಆಗುತ್ತೆ, ಅಂದರೆ ಸೂದಿಂಗ್ ಆಗಿರುತ್ತೆ. ರಿಪೀಟೆಡ್ ಪ್ಯಾಟರ್ನ್ಸು ಈ ಥರದ್ದೆಲ್ಲ ಇರೋವಾಗ ಎಲ್ಲಾದರೂ ಅನ್ಇವೆನ್ನೆಸ್ಸು ಈ ಥರದ್ದು ಬಂತಂತ ಹೇಳಿದ್ರೆ ಕಣ್ಣಿಗೆ ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ. ಸೊ ಅದಕ್ಕೆ ನೀವು ಯಾವುದೇ ಡಿಸೈನು ಯಾವುದೇ ವಿಡಿಯೋಸ್ ಎಲ್ಲ ನೋಡಿದಾಗ, ಇವಾಗ ನೀವು ಮೂವೀಸಲ್ಲೂ ಅಷ್ಟೇ ಡ್ಯಾನ್ಸ್ ಮಾಡ್ತಾರೆ ನೋಡಿ, ಕೊರಿಯೋಗ್ರಫಿ ಅಂದರೆ ಒಂದೇ ಸಿಂಕ್ನಲ್ಲಿ ಇರ್ತಾರೆ. ಅಲ್ಲಿ ಏನಾದರೂ ಮಿಸ್ ಮ್ಯಾಚ್ ಆಡಿದಾಗ ನೋಡೋಕೆ ಒಂಥರ ಏನೋ ಅಸಹ್ಯವಾಗಿ ಅನಿಸ್ಬಿಡುತ್ತೆ. ಸೊ ಇದೇ ರೀಸನ್ಗೋಸ್ಕರ ಇವಾಗ ನೋಡಿ ಇಲ್ಲಿ ಸೇಮ್ ಕಲರ್ಸು, ಇಲ್ಲೂ ಸೇಮು, ಇದು ರಿಪೀಟ್ ಆಗಿದೆ. ಇವಾಗ ಇಲ್ಲೇನಾದರೂ ಅವನು ಈ ಥರ ಪರ್ಪಲ್ಲು, ಗ್ರೀನು ಪರ್ಪಲ್ಲು, ಆಮೇಲೆ ಬ್ಲೂ, ಇನ್ನೊಂದು ಈ ಥರ ರ್ಯಾಂಡಮಾಗಿ ಏನೋ ಒಂದು ಕಲರ್ಸ್ ಹಾಕಿದರೆ, ಆಮೇಲೆ ಜಂಬಲ್ಡ್ ಇಲ್ಲಿದೆ ನೋಡಿ, ಈ ಥರ ಏನಾದಿದ್ರೆ ನಮ್ಗೆ ನೋಡೋಕೆ ನೋಡಿ ಒಂಥರ ಎಲ್ಲಿ ನೋಡ್ಬೇಕು ಏನು ಅಂತ ಗೊತ್ತಾಗಲ್ಲ. ಅದೇ ನೀವು ಇಲ್ಲಿ ನೋಡಿದಾಗ ಓವರಾಲ್ ಆಗಿ ಕ್ಲೀನಾಗಿ ನೋಡ್ತೀರ ಆರಾಮಾಗಿ. ನೆಕ್ಸ್ಟು ಪ್ರೊಪೋರ್ಷನ್ ಅಂತ ಹೇಳಿದ್ರೆ ಕ್ಲೀನಾಗಿ ಎಂಫಸಿಸ್ ಕರೆಕ್ಟಾಗಿ ಮಾಡಿಬಿಟ್ಟು ಆಮೇಲೆ ಸೈಜ್ಗಳು ಕರೆಕ್ಟಾಗಿ ಯೂಸ್ ಮಾಡಬೇಕು. ಇವಾಗ ಈ ಪರ್ಟಿಕ್ಯುಲರ್ ಟೈಟಲ್ ಚೆನ್ನಾಗಿರೋದ್ರಲ್ಲಿ ತೊಗೊಂಡ್ರೆ ಟೈಟಲ್ ಎಂಫಸಿಸ್ ಮಾಡಬೇಕು. ಸೊ ಅದು ದೊಡ್ಡದಾಗಿದೆ, ಕರೆಕ್ಟಾಗಿದೆ. ನೆಕ್ಸ್ಟ್ ಇದೆರಡು ಬಂದುಬಿಟ್ಟು ಸಪೋರ್ಟಿಂಗ್ ಎಲಿಮೆಂಟ್ಸ್ ಥರ ಅಷ್ಟೇ. ಸೊ ಇದು ಚಿಕ್ಕದಾಗಿರಬೇಕು. ಇವಾಗ ಈ ಕೇಸಲ್ಲಿ ನೋಡಿ ಟೈಟಲ್ ಇದೇ ಮೇನ್ ಇಂಪಾರ್ಟೆಂಟು, ಅದು ಚಿಕ್ಕದಾಗಿ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಇದೆರಡು ಸಪೋರ್ಟಿಂಗ್ ಎಲಿಮೆಂಟ್ಸ್ನ ದೊಡ್ಡದಾಗಿ ಹಾಕಿದ್ದಾರೆ. ಈ ರೀತಿ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಅದಕ್ಕೋಸ್ಕರನೇ ಪ್ರೊಪೋರ್ಷನ್ನು ಇದೆಲ್ಲ ಇಂಪಾರ್ಟೆಂಟು. ಇದು ಎಲ್ಲಿ ತುಂಬ ಹೊಡ್ತಾ ಬೀಳುತ್ತೆ ಅಂತ ಹೇಳಿದ್ರೆ, ಇವಾಗ ತುಂಬ ಜನ ಅಂದರೆ ರೆಡ್ ಫ್ಲಾಗ್ ಕ್ಲೈಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆಲ್ಲ ಏನಂತ ಹೇಳಿದ್ರೆ ಅವ್ರ ಹೆಸರು ಕಾಣಿಸ್ಬೇಕು, ಪ್ರಾಡಕ್ಟ್ ಹೆಸರು ಕಾಣಿಸಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಲೋಗೋ ದೊಡ್ಡದಾಗಿ ಹಾಕಿ ನಮ್ಮ ವಿಡಿಯೋನಲ್ಲಿ ಲೋಗೋ ಕಾಣಿಸ್ಬೇಕು, ಈ ಥರದ್ದೆಲ್ಲ ಮಾಡ್ತಾರೆ. ಅದು ಗುಡ್ ಪ್ರಾಕ್ಟೀಸ್ ಅಲ್ಲ ಅದು. ಸೊ ಮೇನ್ ಏನು, ನಿಮ್ಮದು ಪ್ರಾಡಕ್ಟ್ ಅಥವಾ ನಿಮ್ಮ ಕಂಟೆಂಟ್ನ ಕ್ಲೀನಾಗಿ ತೋರಿಸ್ಬೇಕು, ಅದ್ರ ಮೇಲೆ ಎಂಫಸಿಸ್ ಜಾಸ್ತಿ ಇರಬೇಕು. ಆಮೇಲೆ ಲೋಗೋಸು ಇದೆಲ್ಲ ಬಂದು ಚಿಕ್ಕದಾಗಿರಬೇಕು. ಯಾಕಂದರೆ ಮೇನ್ ನೀವೇನು ತೋರಿಸ್ಬೇಕಂತಿದ್ದೀರ ಅದು ಇಂಪಾರ್ಟೆಂಟು. ನಿಮ್ಮ ಬಗ್ಗೆ ನೀವು ಪ್ರಚಾರ ಮಾಡಬೇಕಂದ್ರೆ ಅದಕ್ಕೆ ಬೇರೆ ಥರದ್ದು ಪೋಸ್ಟ್ ಇಲ್ಲ, ಆ ಥರದ್ದು ಡಿಸೈನ್ ಮಾಡ್ಕೋಬೇಕು. ನೆಕ್ಸ್ಟ್ ಹೈರಾರ್ಕಿ, ಇದು ಕೂಡ ಅಷ್ಟೇ ಇಂಪಾರ್ಟೆಂಟು. ಹೈರಾರ್ಕಿ ಅಂತ ಹೇಳಿದ್ರೆ ಯಾವುದು ಫಸ್ಟ್ ಬರಬೇಕು, ಯಾವ್ದು ಸೆಕೆಂಡ್ ಬರಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಇಲ್ಲಿ ನೋಡಿದ್ರೆ ಟೈಟ್ಲ್ ಇದೆ, ಅದು ಮೇನ್ ಫಸ್ಟ್ ಇಂಪಾರ್ಟೆಂಟು. ಅದಾದಮೇಲೆ ಹೆಡ್ಡಿಂಗ್ ಬರುತ್ತೆ, ಅದಾದಮೇಲೆ ಸಬ್ ಹೆಡ್ಡಿಂಗು. ಸೊ ಇಲ್ಲಿ ನೋಡ್ಬೋದು, ನಾವು ಫಸ್ಟ್ ನೋಡಿದ ತಕ್ಷಣ ನಮ್ಮ ಕಣ್ಣು ಯಾವ ರೀತಿ ಹೋಗುತ್ತೆ, ಫಸ್ಟು ಟೈಟಲ್ ನೋಡುತ್ತೆ, ಆಮೇಲೆ ಹೆಡ್ಡಿಂಗ್ ನೋಡುತ್ತೆ, ಆಮೇಲೆ ಸಬ್ ಹೆಡ್ಡಿಂಗ್ ನೋಡುತ್ತೆ. ಸೊ ನಮ್ಮ ಕಣ್ಣು ಮೇಲ್ಗಡೆಯಿಂದ ಈ ರೀತಿ ಕೆಳಗಡೆ ಹೋಗುತ್ತೆ. ಇವಾಗ ಇಲ್ಲಿ ಬಂದಾಗ ಇಲ್ಲಿ ನೋಡ್ಬೋದು, ಫಸ್ಟ್ ನಾವು ಸಬ್ ಹೆಡ್ಡಿಂಗ್ ನೋಡ್ತೀವಿ, ಯಾಕಂದರೆ ಇದು ದೊಡ್ಡದಾಗಿರೋದು, ಆಮೇಲೆ ಹೆಡ್ಡಿಂಗಿಗೆ ಹೋಗ್ತೀವಿ, ಆಮೇಲೆ ಟೈಟಲ್ ನೋಡ್ತೀವಿ. ಈ ರೀತಿ ಮಾಡಬಾರ್ದು. ಇದಕ್ಕೆ ಹೈರಾರ್ಕಿ ಅಂತಾರೆ. ಹೈರಾರ್ಕಿ ಅಂದರೆ ಯಾವ್ದು ಫಸ್ಟ್ ಬರಬೇಕು, ಯಾವ್ದು ಸೆಕೆಂಡ್ ಬರಬೇಕು, ಯಾವ್ದು ಥರ್ಡ್ ಬರಬೇಕು, ಇಂಪಾರ್ಟೆನ್ಸ್ ಥರ.
ಯಾವುದು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಯಾವ್ದು ಸೆಕೆಂಡ್ ಕೊಡಬೇಕು, ಈ ಥರದ್ದೆಲ್ಲ ರೂಲ್ಸ್ ನೀವು ಆರಾಮಾಗಿ ನೀವು ಇದನ್ನು ಸುಮ್ಮನೆ ನೋಡಿಕೊಂಡು ಇವಾಗ ಏನು ಡಿಸೈನ್ ಮಾಡಿರ್ತೀರ ಪೋಸ್ಟು, ಈ ಪ್ರಿನ್ಸಿಪಲ್ಸ್ನ ಇಟ್ಕೊಂಡು ನಿಮ್ಮ ಪೋಸ್ಟ್ನ ನೋಡಿ, ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ ಯಾಕೆ ನಿಮ್ಮ ಪೋಸ್ಟು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ರಿದಮ್ ಅಂತಿದೆ. ರಿದಮ್ ಅಂತ ಹೇಳಿದ್ರೆ ರಿಪೀಟೆಡ್ ಎಲಿಮೆಂಟ್ಸ್ನ ಯೂಸ್ ಮಾಡೋದು. ಅಂದರೆ ಇವಾಗ ಒಂದು ಪೋಸ್ಟ್ನಲ್ಲಿ ಒಂದು ಎಲಿಮೆಂಟ್ ಯೂಸ್ ಮಾಡಿರ್ತೀರಾ, ಅದನ್ನೇ ನೀವು ಪದೇ ಪದೇ ಯೂಸ್ ಮಾಡ್ತಾ ಇರ್ತೀರ. ಇದೇನಂತ ಹೇಳಿದ್ರೆ ನಿಮಗೆ ಅಗೇನ್ ಸಬ್ಕಾನ್ಷಿಯಸ್ ಥರ ಇದು. ಸೊ ನೀವು ಒಂದು ಎಲಿಮೆಂಟ್ನ ಒಂದು ಕಡೆ ಎಲ್ಲೋ ಕಟ್ ಮಾಡೋ ಥರ ಯೂಸ್ ಮಾಡಿರ್ತೀರ, ಅದನ್ನೇ ಇನ್ನೊಂದು ಕಡೆ ಟಾಪ್ ರೈಟಲ್ಲೆಲ್ಲೋ ಇನ್ನೊಂದು ಸೇಮ್ ಎಲಿಮೆಂಟ್ ಯೂಸ್ ಮಾಡಿರ್ತೀರ. ಅದು ಯಾವ ಥರ ಇರುತ್ತಂದರೆ ಇದೆರಡು ಲಿಂಕ್ ಆಗಿದೆ, ಆ ಥರ ಸಬ್ಕಾನ್ಷಿಯಸ್ ಥರ ಬರುತ್ತೆ ಅದು. ಸೊ ಅಗೇನ್ ಇದು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಇದು ನೋಡಿ, ಇವಾಗ ಇಲ್ಲಿ ಸರ್ಕಲ್ ಹಾಕಿದ್ದಾರೆ, ಸ್ಕ್ವೇರ್ ಹಾಕಿದ್ದಾರೆ, ಮತ್ತು ಸರ್ಕಲ್ ಸ್ಕ್ವೇರ್ ಬಂದಿದೆ. ಸೊ ಇವಾಗ ನಿಮ್ಮ ಮೈಂಡಿಗೆ ನೆಕ್ಸ್ಟ್ ರಿಜಿಸ್ಟರ್ ಏನಾಗುತ್ತೆ, ನೆಕ್ಸ್ಟ್ ಮತ್ತೆ ಸರ್ಕಲ್ ಬರುತ್ತೆ, ಆಮೇಲೆ ಸ್ಕ್ವೇರ್ ಬರುತ್ತೆ. ಇದಕ್ಕೆ ರಿದಮ್ ಅಂತ ಹೇಳೋದು. ಸೊ ನಾವು ಮುಂಚೆ ಇಲ್ಲಿ ಪ್ಯಾಟರ್ನ್ ನೋಡಿದ್ವಿ. ಪ್ಯಾಟರ್ನ್ ಅಂತ ಹೇಳಿದ್ರೆ ಒಂದೇ ಥರ ಬರುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ರಿಪಿಟೇಷನ್. ಸೊ ಇದೇ ರೀತಿ ಬರುತ್ತೆ. ರಿದಮ್ನಲ್ಲಿ ಏನಂತ ಹೇಳಿದ್ರೆ ಸಿಮ್ಲರು, ಅಲ್ಲಿ ರಿಪಿಟೇಷನಲ್ಲಿ ಏನಿರುತ್ತೋ ಆಲ್ಮೋಸ್ಟ್ ಇದೇ ಥರ, ಅಂದರೆ ಎಲ್ಲ ಒಂದೇ ಸೈಜಲ್ಲಿ ಇರುತ್ತೆ. ಇಲ್ಲಿ ಹೇಗಿದ್ದೋ ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಇಲ್ಲಿ ನೋಡ್ಬೋದು ನೀವು, ಒಂದು ಸರ್ಕಲ್ ಇದೆ, ಒಂದು ಚಿಕ್ಕ ಸರ್ಕಲ್ಲು, ಚಿಕ್ಕ ಬಾಕ್ಸು, ದೊಡ್ಡ ಬಾಕ್ಸು, ಇದು ಒಂದಕ್ಕೊಂದು ಸಂಬಂಧನೇ ಇಲ್ಲ. ರಿದಮ್ ಅಂತ ಹೇಳಿದ್ರೆ ಎಲ್ಲ ಒಂದೇ ರೀತಿ ಇರುತ್ತೆ ಆ್ಯಂಡ್ ರಿಪಿಟೇಟಿವ್ ಥರ ಇರುತ್ತೆ. ಇಲ್ಲ ಅಂದರೆ ನಮಗೆ ಅಗೇನ್ ಇಲ್ಲಿ ಎಲ್ಲಿ ನೋಡಬೇಕು ಏನಂತ ನಮ್ಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಇದೆ. ನೆಕ್ಸ್ಟು ಪ್ಯಾಟರ್ನ್ ಸೇಮ್, ಇದೆಲ್ಲ ಬಂದು ಒಂದಕ್ಕೊಂದು ಲಿಂಕ್ ಥರ, ರಿದಮ್ಗೆ ಮತ್ತು ರಿಪಿಟೇಷನ್ ಇದೆಲ್ಲ ಅದಕ್ಕೆಲ್ಲ ಲಿಂಕ್ ಥರ. ಸೊ ನೀವು ಪ್ಯಾಟರ್ನ್ಸ್ ಎಲ್ಲ ನೋಡಿದಾಗ ಇಲ್ಲಿ ನೋಡ್ಬೋದು, 2 ಸರ್ಕಲ್ಲು 2 ಸ್ಕ್ವೇರ್ ಇದೆ. ಇಲ್ಲ ಈ ರೀತಿ ನೀವು ತೊಗೊಂಡ್ರೆ ಸರ್ಕಲ್ಲು ಸ್ಕ್ವೇರು ಸರ್ಕಲ್ ಸ್ಕ್ವೇರ್ ಇದೆ, ರಿಪೀಟ್ ಆಗ್ತಾ ಹೋಗುತ್ತೆ ಎಲ್ಲ ಕಡೆ. ಇಲ್ಲಿ ನೋಡ್ಬೋದು, ಇಲ್ಲಿ ತುಂಬ ರ್ಯಾಂಡಮ್ ಆಗಿದೆ. ಸೊ ನೀವು ಈ ಬೆಡ್ಶೀಟ್ಸು ಇಲ್ಲ ಜನರಲ್ ಆಗಿ ಹಳೆ ಕಾಲದ್ದು ಡಿಸೈನ್ಸ್ ಎಲ್ಲ ನೀವು ನೋಡಿದಾಗ ಒಂದು ಪ್ಯಾಟರ್ನ್ಸ್ನ ಅವ್ರು ಫಾಲೋ ಮಾಡ್ತಾರೆ, ಅದು ಸೂದಿಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಎಲ್ಲೋ ಗಜಿಬಿಜಿ ಅಸಹ್ಯವಾಗಿ ಎಲ್ಲೋ ಏನೋ ನಡೀತಾ ಇದೆ ಅಂತ ಹೇಳಿದ್ರೆ ಅದೆಲ್ಲ ನೋಡೋಕ್ಕೆ ಪ್ಲೀಸಿಂಗ್ ಆಗಿರಲ್ಲ. ನೆಕ್ಸ್ಟು ವೈಟ್ ಸ್ಪೇಸ್ ಅಂತಿದೆ. ಇದು ತುಂಬ ಇಂಪಾರ್ಟೆಂಟ್ ಡಿಸೈನಲ್ಲಿ. ವೈಟ್ ಸ್ಪೇಸ್ ಏನಂತ ಹೇಳಿದ್ರೆ ನಿಮಗೆ ಒಂದು ಪೋಸ್ಟನ್ನು ನೋಡಿದಾಗ ನಿಮಗೆ ಫ್ರೀ ಆಗಿರುತ್ತೆ ಮೈಂಡು ನೋಡೋಕ್ಕೆ. ಇವಾಗ ನೀವು ಈ ವೆಬ್ಸೈಟ್ನೇ ತೊಗೊಂಡ್ರೆ ಇವಾಗ ಇಲ್ಲೆಲ್ಲ ಅಂದರೆ ನಂದು ವೈಟ್ ಸ್ಕ್ರೀನ್ ಮಾನಿಟರು, ಬಟ್ ಜನರಲ್ಲಾಗೆ ನಿಮಗೆ ವೆಬ್ಸೈಟ್ಸ್ ಎಲ್ಲ ಒಂದು ಕಂಟೈನರ್ ಒಳಗಡೆ ಇಟ್ಟಿರ್ತಾರೆ. ಅಂದರೆ ಇವಾಗ ಇದು ನೋಡ್ಬೋದು, ಈ ಟೆಕ್ಸ್ಟು ಇಷ್ಟು ಜಾಗ ಬಿಟ್ಟು ಎಕ್ಸ್ಪ್ಯಾಂಡ್ ಆಗಲ್ಲ, ಸೊ ಇಷ್ಟೇ ಅಂತ ಕೊಟ್ಟಿರ್ತಾರೆ. ಸೊ ಇದೆಲ್ಲ ವೈಟ್ ಸ್ಪೇಸ್. ಇದು ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಫುಲ್ ಕಂಜೆಸ್ಟೆಡ್ ಥರ ಏನಾದರೂ ಹಾಕಿಬಿಟ್ರೆ ಟೆಕ್ಸ್ಟ್ನ ನಿಮಗೆ ಓದೋಕ್ಕೆ ಪೀಸ್ ಆಫ್ ಮೈಂಡ್ ಇರಲ್ಲ. ಸೊ ಇವಾಗ ಈ ಕೇಸ್ನಲ್ಲಿ ಏನಂತ ಹೇಳಿದ್ರೆ ಸುತ್ತ ವೈಟ್ ಸ್ಪೇಸ್ ಇರೋದ್ರಿಂದ ನೀವು ಆರಾಮಾಗಿ ಓದ್ತೀರಾ, ನಿಮ್ಮ ಕಣ್ಣಿಗೆ ಸೂದಿಂಗ್ ಆಗಿರುತ್ತೆ. ಬುಕ್ಸ್ಗಳಲ್ಲಿ ಕೂಡ ಅಷ್ಟೇ ಸುತ್ತಮುತ್ತ ಸ್ವಲ್ಪ ಗ್ಯಾಪ್ ಕೊಟ್ಟಿರ್ತಾರೆ, ಇದೇ ರೀಸನ್ಗೋಸ್ಕರ ಓದೋಕ್ಕೆ ಆರಾಮಾಗಿ ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಇದೆ ನೋಡಿ ವೈಟ್ ಸ್ಪೇಸ್ ಅಂತ, ಸೆಂಟ್ರಲ್ಲಿ ಒಂದು ಸರ್ಕಲ್ ಇದೆ, ಸುತ್ತನೂ ಕ್ಲೀನಾಗೆ ಖಾಲಿ ಜಾಗ ಕೊಟ್ಟಿರ್ತಾರೆ. ಈ ಖಾಲಿ ಜಾಗನ ವೈಟ್ ಸ್ಪೇಸ್ ಅಂತ ಹೇಳೋದು. ಇವಾಗ ನೀವು ಈ ಗ್ರೀನ್ ಕಲರ್ ಇಮೇಜ್ನ ನೋಡಿದಾಗ ನಿಮಗೆ ಆರಾಮಾಗಿದೆ ನಿಮ್ಮ ಕಣ್ಣು, ಓಕೆ ಇಮೇಜ್ನ ಕರೆಕ್ಟಾಗಿ ನೋಡ್ತಾ ಇದ್ದೀರಾ, ಸುತ್ತಮುತ್ತ ಜಾಗ ಇದೆ. ಅದೇ ನೀವು ಇದು ನೋಡಿದಾಗ ಇಲ್ಲಿ ನೋಡ್ಬೋದು ಏನೋ ಒಂಥರ ಅನ್ಈಸಿನೆಸ್ ಥರ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲೆಲ್ಲ ನೆಗೆಟಿವ್ ಸ್ಪೇಸು ಕಮ್ಮಿ ಇದೆ, ಇಲ್ಲೆಲ್ಲ ಹೆಂಗೆಂಗೋ ಇದೆ, ಅದಕ್ಕೋಸ್ಕರ. ಬಟ್ ಅಗೇನ್ ಇದರದೇ ಆದಂಥ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎಲ್ಲ ಇದೆ, ಅದು ನೀವು ಕಲಿತಾ ಹೋಗುವಾಗ ನಿಮ್ಗೆ ಗೊತ್ತಾಗುತ್ತೆ. ಇದೆಲ್ಲ ನೆಕ್ಸ್ಟು ಮೂಮೆಂಟ್ ಅಂತಿದೆ. ಇದು ಮೂಮೆಂಟ್ ಏನಂತ ಹೇಳಿದ್ರೆ ನೀವು ಏನೇ ಆ್ಯನಿಮೇಷನ್ ಮಾಡ್ದೇನೆ ನೀವು ನಿಮ್ಮ ಕಣ್ಣಿಗೆ ಒಂದಕ್ಕೊಂದು ಲಿಂಕ್ ಮಾಡಿಸಿ ಈ ಥರ ಆಗ್ಬೋದು ಅಂದರೆ ಒಂದು ಸ್ಟೋರಿ ಥರ ವಿಡಿಯೋ ಥರ ಕ್ರಿಯೇಟ್ ಮಾಡಿಸ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನೋಡಿದ್ರೆ ಇದು ನೋಡ್ಬೋದು, ಈ ಸರ್ಕಲ್ ದೊಡ್ಡದಾಗಿದೆ ಫಸ್ಟ್ ಒನ್ನು, ಆಮೇಲೆ ಚಿಕ್ಕದಾಗಿದೆ, ಆಮೇಲೆ ಚಿಕ್ಕದಾಗ್ತಾ ಇದೆ. ಸೊ ಇದು ನೋಡಿದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ, ಈ ರೀತಿ ನಿಮ್ಮ ಕಣ್ಣನ್ನ ಮೂವ್ ಮಾಡಿಸುತ್ತೆ. ಅಂದರೆ ಫಸ್ಟ್ ನಿಮ್ಮ ಕಣ್ಣು ಇಲ್ಲಿ ನೋಡುತ್ತೆ, ಆಮೇಲೆ ಇಲ್ಲಿ ಬರುತ್ತೆ. ಸೊ ನಿಮ್ಮ ಕಣ್ಣನ್ನ ಮೂವ್ ಮಾಡಿಸ್ತಾ ಇದೆ. ಇದು ತುಂಬ ಇಂಪಾರ್ಟೆಂಟ್. ಇದು ನೀವು ಗ್ರಾಫಿಕ್ ಡಿಸೈನ್ ಪೋಸ್ಟು ಇದೆಲ್ಲ ಕ್ರಿಯೇಟ್ ಮಾಡಿದಾಗ ಹೈರಾರ್ಕಿ ಇದೆಲ್ಲ ತಿಳ್ಕೊತಿರಲ್ಲ, ಅದೆಲ್ಲ ತಿಳ್ಕೊಂಡು ಇಂಪ್ಲಿಮೆಂಟ್ ಮಾಡಿದಾಗ ನೀವು ನಿಮ್ಮ ಒಬ್ಬ ಕನ್ಸ್ಯೂಮರ್ ಅಥವಾ ಆಡಿಯನ್ಸ್ದು ಕಣ್ಣನ್ನ ನೀವು ಕಂಟ್ರೋಲ್ ಮಾಡ್ಬೋದು. ಅವ್ನು ಫಸ್ಟ್ ಏನು ನೋಡಬೇಕು, ಸೆಕೆಂಡ್ ಏನು ನೋಡಬೇಕು, ಇದೆಲ್ಲ ನೀವು ಮಾಡ್ಬೋದು. ಇವಾಗ ನೀವು ಇಲ್ಲಿ ನೋಡಿದ್ರೆ ಇವಾಗ ನೀವು ಕಣ್ಣು ಮುಚ್ಕೊಂಡು ಹಿಂಗೆ ಓಪನ್ ಮಾಡಿದ ತಕ್ಷಣ ನೀವು ಫಸ್ಟ್ ಇಲ್ಲಿ ನೋಡ್ತೀರಾ, ಆಮೇಲೆ ನಿಮ್ಮ ಕಣ್ಣು ಹಿಂಗೆ ಮೂವ್ ಆಗೋದು, ಹಿಂಗೆ ಉಲ್ಟಾ ಮೂವ್ ಆಗೋಲ್ಲ. ಮೇ ಬಿ ನೀವು ಇವಾಗ ನನಗೆ ಚಾಲೆಂಜ್ ಮಾಡೋಕೆ ಇಲ್ಲ ನಾನು ಹಿಂಗೆ ಮೂವ್ ಮಾಡಿಸಿದೆ ಅಂತ ಹೇಳ್ಬೋದು, ಬಟ್ ಅದು ಫ್ಯಾಕ್ಟ್ ಅಲ್ಲ. ಅದು ಒಂದು ಸತಿ ನೋಡಿದ್ಮೇಲೆ ಫಸ್ಟ್ ಟೈಮ್ ನೋಡ್ತಿರಲ್ಲ, ಫಸ್ಟ್ ಟೈಮ್ ನೋಡಿದ ತಕ್ಷಣ ನೀವು ಇದು ನೋಡಿಬಿಟ್ಟು ಆಮೇಲೆ ಹಿಂಗೆ ನಿಮ್ಮ ಕಣ್ಣು ಬರೋದು. ಅದೇ ಇವಾಗ ನೀವು ಇಲ್ಲಿ ಬಂದರೆ ನಿಮ್ಮ ಕಣ್ಣು ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಎಲ್ಲೋಗ್ಬೇಕಂತ ಸರಿ ಗೊತ್ತಾಗಲ್ಲ. ಬಟ್ ಇದರಲ್ಲಿ ಒಂದು ಕ್ಲಿಯರ್ ಡೈರೆಕ್ಷನ್ ಇದೆ, ಎಲ್ಲಿ ನೋಡಬೇಕು ಅಂತ ಹೇಳ್ಬಿಟ್ಟು.
ಇದರಲ್ಲಿ ಕ್ಲಿಯರ್ ಡೈರೆಕ್ಷನ್ ಇರಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ವೆರೈಟಿ ಅಂತ ಹೇಳಿದ್ರೆ ಅಗೇನ್ ಇದು ಮೇ ಬಿ ಆಡಿಯನ್ಸ್ ಸ್ಪೆಸಿಫಿಕ್ ತರ ಇರುತ್ತೆ. ಸೊ ಇವಾಗ ಜೆನ್ಜಿ ಅವ್ರಿಗೆಲ್ಲ ಅವರು ತುಂಬಾ ಎಂಥೂಸಿಯಾಸ್ಟಿಕ್ ಆಗಿರ್ತಾರೆ, ಆಮೇಲೆ ಜೋಶಲ್ಲಿ ಇರ್ತಾರೆ, ಆಮೇಲೆ ಹೊಸದು ಏನಾದ್ರು ಕೇಳ್ತಿರ್ತಾರೆ, ಆಮೇಲೆ ಎನರ್ಜೆಟಿಕ್ ಈ ತರದೆಲ್ಲ ಫೀಲ್ಸ್ ಇರುತ್ತಲ್ಲ, ಅಂಥವ್ರಿಗೆ ಈ ತರದ್ದು ಸೆಟ್ ಆಗ್ಬೋದು. ಸೊ ಇಲ್ಲಿ ನೋಡ್ಬೋದು ಬೇರೆ ಬೇರೆ ಶೇಪ್ಸ್ ಇದೆ, ಆಮೇಲೆ ಕಲರ್ ಕಾಂಟ್ರಾಸ್ಟ್ ಇದೆಲ್ಲ ಕ್ಲೀನ್ ಆಗಿದೆ. ಸೊ ಆ ಥರದ್ದು ಸ್ಪೆಸಿಫಿಕ್ ಆಡಿಯನ್ಸಿಗೆ ರಿಲೇಟೆಡ್ ಆಗಿರುತ್ತೆ. ಸೊ ಅಗೇನ್ ಇದೆಲ್ಲ ಈ ಪರ್ಟಿಕ್ಯುಲರ್ ಟಾಪಿಕ್ ಬಂದ್ಬಿಟ್ಟು ಆಡಿಯನ್ಸ್ ರಿಲೇಟೆಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಯೂನಿಟಿ ಅಂತಿದೆ. ಯೂನಿಟಿ ಅಂದರೆ ಇದು ಗ್ರೂಪ್ ಯಾವ ರೀತಿ ನಾವು ತಗೋಬೇಕಂತ ಹೇಳಿದ್ರೆ, ಇವಾಗ ನೀವು ಪ್ರತಿಯೊಂದು ಪೋಸ್ಟು ಇಲ್ಲ ವೆಬ್ಸೈಟ್ ತಗೊಂಡ್ರೆ, ಜನರಲ್ ಆಗಿ ಏನೇ ಡಿಸೈನ್ ಎಲಿಮೆಂಟ್ಸ್ ತಗೊಂಡ್ರು ಕೂಡ ಪ್ರತಿ ಒಂದು ಕಂಟೆಂಟ್ ಕೂಡ ಗ್ರೂಪ್ ಆಗಿರುತ್ತೆ. ಅಂದರೆ ನೀವು ನೋಡಿದ ತಕ್ಷಣ, ನೀವು ಕ್ಲೀನಾಗಿ ಡಿಸೈನ್ ಮಾಡಿದ್ರೆ ನೋಡಿದ ತಕ್ಷಣ ಹೇಳ್ಬೋದು, ಓಕೆ ಇದೆಲ್ಲ ಹೆಡಿಂಗಿಗೆ ರಿಲೇಟೆಡು, ಇದೆಲ್ಲ ನೆಕ್ಸ್ಟ್ ಇನ್ಫಾರ್ಮೇಷನ್ನು ಸಪ್ರೇಟ್ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಅದನ್ನೇ ಇದರಲ್ಲಿರೋದು. ಸೊ ಇವಾಗ ನೀವು ಇದು ನೋಡಿದ ತಕ್ಷಣ ಹೇಳ್ಬೋದು, ಈ ಸರ್ಕಲ್ಸ್ ಎಲ್ಲ ಸಪ್ರೇಟ್ ಆಗಿರ್ಬೋದು, ಬಟ್ ಇದೆಲ್ಲ ಒಂದೇ ಗ್ರೂಪು ಅಂತ ನಿಮ್ಗೆ ಕ್ಲೀನಾಗಿ ಹೇಳ್ಬೋದು. ಯಾಕಂದರೆ ಕಲರ್ ಎಲ್ಲ ಒಂದೇ ಇದೆ. ಅದೇ ಇದರಲ್ಲಿ ನೀವು ನೋಡ್ಬೋದು ಎಲ್ಲ ಸಪ್ರೇಟ್ ಆಗಿದೆ. ಸೊ ಹಾಗಾಗಿ ನಿಮ್ಗೇನು ಅನಿಸುತ್ತೆ, ಇದೆಲ್ಲ ಸಪ್ರೇಟು ಏನೋ ಬೇರೆ ಇದೆ ಅಂತ ನಿಮ್ಮ ಕಣ್ಣು ಬೇರೆ ಕಡೆ ಎಲ್ಲನೂ ಹೋಗ್ತಾ ಇರುತ್ತೆ. ಅಗೇನ್ ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಸೊ ಇದಿಷ್ಟು 12 ಇದೆ. ಇದೆಲ್ಲ ನೀವು ಕ್ಲೀನಾಗೆ ಅಂದರೆ ನಾನು ಮೇಲೆ ಬ್ರೇಕ್ ಡೌನ್ ಮಾಡಿದ್ದೀನಿ. ಸೊ ಕೂತ್ಕೊಂಡು ನೀವು ಕ್ಲೀನಾಗೆ ರಿಸರ್ಚ್ ಮಾಡಿ ನಿಮ್ಮ ಡಿಸೈನ್ ಇವಾಗ ಏನು ಮಾಡಿದ್ದೀರಾ ಅದ್ರ ಜೊತೆ ಲಿಂಕ್ ಮಾಡ್ಕೊಂಡು ನೋಡಿ, ಎಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಏನು ಅಂತೆಲ್ಲ ಹೇಳ್ಬಿಟ್ಟು. ಆ್ಯಂಡ್ ಈ ಪ್ರಿನ್ಸಿಪಲ್ಸ್ನ ನೀವು ಯಾವುದೇ ಡಿಸೈನ್ ನೋಡಿದಾಗ ಚೆನ್ನಾಗಿದೆ ಅಂತ ಅನ್ಸುತ್ತಲ್ಲ, ನೋಡಿದ ತಕ್ಷಣ ನೀವು ಯೋಚನೆ ಮಾಡಬೇಕು ಯಾಕೆ ಚೆನ್ನಾಗಿದೆ ಇದು ಅಂತೇಳಿ. ಸೊ ಇವಾಗ ನಾನು ಈ ಲಾಸ್ಟ್ ಒನ್ ಯೂನಿಟಿ ಇದ್ರದ್ದು ಹೇಳಿದ್ನಲ್ಲ, ಇವಾಗ ಇಲ್ಲಿ ರೈಟ್ ಸೈಡಲ್ಲಿ ನಮಗೆ ಒಂದಷ್ಟು ಪೋಸ್ಟ್ಗಳು ಈ ಥರದ್ದೆಲ್ಲ ಕಾಣಿಸಿದೆ, ಅಲ್ಲಿ ತೋರಿಸ್ತೀನಿ ನೋಡಿ ನಾನು. ಸೊ ಇದು ನೋಡಿ, ಮೇಲೆ ಲೋಗೋ ಹಾಕಿದ್ದಾರೆ, ಸೆಂಟ್ರಲ್ ಟೆಕ್ಸ್ಟ್ ಇದೆ, ಕೆಳಗಡೆ ಅವ್ರದ್ದು ವೆಬ್ಸೈಟ್ ಇದೆ. ಇವಾಗ ನೀವು ಇದು ನೋಡಿದ ತಕ್ಷಣ ಹೇಳ್ಬೋದು, ಇದು ಸಪ್ರೇಟ್ ಎಲಿಮೆಂಟು, ಇದು ಸಪ್ರೇಟು. ನಿಮಗೆ ಓದೋದಕ್ಕೆ ಆರಾಮಾಗಿರುತ್ತೆ. ಎಲ್ಲನೂ ನೀವು ಒಂದೇ ರೀತಿ ಬರೆದ್ಬಿಟ್ರೆ, ಅಂದರೆ ಗ್ಯಾಪ್ ಕೊಡದೆ ಒಂದ್ರ ಕೆಳಗಡೆ ಒಂದು ಬರೆದ್ಬಿಟ್ರೆ ನಿಮ್ಗೆ ಗೊತ್ತಾಗಲ್ಲ ಏನು ಅಂತ, ಲೋಗೋ ಯಾವುದು ಇಲ್ಲ ಕಂಟೆಂಟ್ ಏನು ಓದಬೇಕು, ಏನು ಹೇಳೋಕೆ ಹೋಗಿದ್ದಾರೆ ಅಂತ ಏನೂ ಗೊತ್ತಾಗಲ್ಲ. ಸೊ ಇವಾಗ ನೀವು ಇಲ್ಲಿ ನೋಡಿದಾಗ ಸೆಂಟ್ರಲ್ ಮೇನ್ ಟೆಕ್ಸ್ಟು, ಇವಾಗ ನೀವು ಫಸ್ಟು ನೋಡಿದ ತಕ್ಷಣ ನಿಮಗೆ ಮೇ ಬಿ ಕಣ್ಣು ಇಲ್ಲೋಗ್ಬೋದು ಇಲ್ಲ ಇಲ್ಲೋಗ್ಬೋದು. ಸೊ ಇದು ನೋಡ್ತೀರಾ, ಪಿಕ್ಸೆಲ್ಸ್ ಆ್ಯಂಡ್ ವೆಕ್ಟರ್ಸ್ ಅಂತ, ಇದು ಮೇನ್ ಅವ್ರದ್ದು ಕೋರ್ಸ್ದು ಟಾಪಿಕ್ ಹೆಸರು. ಆಮೇಲೆ ನೋಡಿ ಫಾಂಟಲ್ಲಿ ಅವರು ಕಾಂಟ್ರಾಸ್ಟ್ ಕೊಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ ಕಾಂಟ್ರಾಸ್ಟ್ ಯಾವ್ಯಾವ ರೀತಿ ಕೊಡ್ತಾರೆ ಅಂತ, ಇಲ್ಲಿ ಸೈಜಲ್ಲಿದೆ. ನೆಕ್ಸ್ಟು ಮೇನ್ ಟೈಟಲ್ ನಿಮ್ಗೆ ಗೊತ್ತಾಯಿತು, ಪಿಕ್ಸೆಲ್ಸ್ ಆ್ಯಂಡ್ ವೆಕ್ಟರ್ಸ್ ಅಂದರೆ ಪಿಕ್ಸೆಲ್ ಬಗ್ಗೆ ಮತ್ತು ವೆಕ್ಟರ್ ಅಂದರೆ ಏನು ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬರುತ್ತೆ. ನೆಕ್ಸ್ಟು ಟೈಟಲಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಏನಿದು ಅಂತ ಹೇಳ್ಬಿಟ್ಟು, ಅಂಡರ್ಸ್ಟ್ಯಾಂಡಿಂಗ್ ದ ಮ್ಯಾಥಮೆಟಿಕ್ಸ್ ಆಫ್ ಡಿಜಿಟಲ್ ಗ್ರಾಫಿಕ್ಸ್. ಸೊ ಇದರಿಂದ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಗ್ರಾಫಿಕ್ಸ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ. ನೆಕ್ಸ್ಟ್ ನಿಮಗೆ ಲೋಗೋ ಕಾಣಿಸುತ್ತೆ. ಅಗೇನ್ ಇದೆಲ್ಲ ನೆಗೆಟಿವ್ ಸ್ಪೇಸ್. ಸೊ ಅಗೇನ್ ಇಲ್ಲಿ ನೋಡ್ಬೋದು ಎಷ್ಟು ಜಾಗ ಕೊಟ್ಟಿದ್ದಾರೆ ಆರಾಮಾಗಿ. ಆಮೇಲೆ ಕೆಳಗಡೆ ಕಾಲ್ ಟು ಆ್ಯಕ್ಷನ್ ಅಂತ ಹೇಳ್ತೀವಿ, ಅಂದರೆ ಇವ್ರ ವೆಬ್ಸೈಟ್ಗೆ ಹೋದರೆ ಈ ಇನ್ಫಾರ್ಮೇಷನ್ ಸಿಗ್ಬೋದಿಲ್ಲ, ಇದು ಕೂಡ ಕ್ಲಿಕ್ ಮಾಡ್ಬೋದು. ಇದೇ ರೀತಿ ನೀವು ಪ್ರತಿಯೊಂದು ಪೋಸ್ಟ್ನ ಕೂಡ ಅನಲೈಸ್ ಮಾಡಬೇಕು. ಆ್ಯಂಡ್ ಅಗೇನ್ ಈ ಬ್ಯಾಕ್ಗ್ರೌಂಡ್ ಕೂಡ ಅಷ್ಟೇ, ಇದೆಲ್ಲ ತುಂಬ್ಸೋಕ್ಕೆ, ಅಂದರೆ ಸುಮ್ಮನೆ ಖಾಲಿ ಬಿಟ್ಟರೆ ಪ್ಲೇನ್ ಆಗಿರುತ್ತಲ್ವ, ಆ ರೀಸನ್ಗೋಸ್ಕರ ಅವ್ರ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಒಂದು ಎಲಿಮೆಂಟ್ಸ್ನ ಹಾಕಿರ್ತಾರೆ. ಆ್ಯಂಡ್ ಈ ಎಲಿಮೆಂಟ್ಸ್ ಕೂಡ ಅಷ್ಟೇ ಸುಮ್ಮನೆ ಹಾಕಬೇಕಂತ ಹಾಕಲ್ಲ. ನಾನು ಹೇಳಿದ್ನಲ್ಲ ಹೈರಾರ್ಕಿ ಆಮೇಲೆ ಪ್ರೊಪೋರ್ಷನು ಇದೆಲ್ಲ ಯೋಚನೆ ಮಾಡಿರ್ತಾರೆ. ಸೊ ಈ ಪರ್ಟಿಕ್ಯುಲರ್ ಪೋಸ್ಟ್ನಲ್ಲಿ ತೊಗೊಂಡ್ರೆ ಇವಾಗ ಈ ಫೈಲ್ ಸಿಂಬಲ್ ಐಕಾನ್ ಇದೆಲ್ವಾ, ಇದು ಇಲ್ಲೇ ಯಾಕೆ ಹಾಕಿದ್ದಾರೆ, ಈ ಕಡೆನೂ ಹಾಕ್ಬೋದಿತ್ತು. ಇದು ಇಲ್ಲಿ ಹಾಕೋದಕ್ಕೆ ಅಂದರೆ ನನಗನ್ಸಿರೋದು ಒಂದು ರೀಸನ್ ಬಂದ್ಬಿಟ್ಟು, ಈ ಲೈನ್ಸ್ ಇದೆ ನೋಡಿ ಸ್ಟ್ರೈಟ್ ಲೈನು, ಇದೆಲ್ಲ ನಿಮ್ಮ ಕಣ್ಣಿಗೆ ಬ್ಲಾಕ್ ಮಾಡುತ್ತೆ. ಸೊ ಫಸ್ಟ್ ನೀವು ನೋಡಿದ ತಕ್ಷಣ ನಿಮ್ಮ ಕಣ್ಣು ಇಲ್ಲೇ ಬರಬೇಕು. ಇವಾಗ ನಿಮ್ಮ ಕಣ್ಣು ಇಲ್ಲಿಂದ ಇಲ್ಲಿ ಹೋಗೋಕ್ಕಾಗಲ್ಲ, ಒಂದು ಗೋಡೆ ಥರ ಕ್ರಿಯೇಟ್ ಮಾಡಿಬಿಡುತ್ತದು. ಆ್ಯಂಡ್ ಈ ಸ್ಲೋಪ್ ಎಲ್ಲ ನಿಮಗೆ ಕಣ್ಣನ್ನ ಗೈಡ್ ಮಾಡುತ್ತದು. ಸೊ ಇಲ್ಲಿಂದ ಇಲ್ಲಿ ಹೋದ್ರೂ ಕೂಡ ಇಲ್ಲಿ ನೋಡು ನೀನು, ಆ ರೀತಿ ಒಂದು ಫೀಲ್ ಬರಲಿ ಅಂತ. ಸೊ ಇವಾಗ ನೀವು ಇದು ಕೂಡ ಅಷ್ಟೇ, ಈ ಬಿ ನೋಡಿ ಇದೇ ರೀತಿ ಯಾಕೆ ಪ್ಲೇಸ್ ಮಾಡಿದ್ದಾರೆ, ಅವ್ರು ಇಲ್ಲಾದರೂ ಪ್ಲೇಸ್ ಮಾಡೋದು, ಹೆಂಗಾದರೂ ಪ್ಲೇಸ್ ಮಾಡ್ಬೋದಾಗಿತ್ತು. ಇಲ್ಲಿ ಸ್ಲ್ಯಾಂಟಾಗೆ ಆಮೇಲೆ ಈ ಫೋಲ್ಡರ್ ಕೂಡ ಅಷ್ಟೇ ಯಾಕೆ ಈ ರೀತಿ ಪ್ಲೇಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೇನ್ ರೀಸನ್ ಅದಕ್ಕೋಸ್ಕರನೇ, ನಿಮ್ಮ ಕಣ್ಣು ಕೆಳಗಡೆ ಹೋಗಬಾರ್ದು, ಈ ಟೆಕ್ಸ್ಟ್ ಒಳಗಡೆನೇ ಇರಬೇಕು. ಆ ರೀಸನ್ಗೋಸ್ಕರನೇ ಈ ರೀತಿ ಪ್ಲೇಸ್ ಮಾಡಿರೋದು. ಸೊ ಈ ಥರ ಸಾಕಷ್ಟು ಎಲಿಮೆಂಟ್ಸ್ ಇರುತ್ತೆ ಡಿಸೈನ್ ಥಿಯರಿನಲ್ಲಿ.
ಇದೆಲ್ಲ ನೀವು ಅರ್ಥ ಮಾಡ್ಕೋತಾ ಕಲಿತಾ ಹೋಗಬೇಕು. ಇದನ್ನು ಅರ್ಥ ಮಾಡ್ಕೊಂಡು ನೀವು ನೆಕ್ಸ್ಟು ಪೋಸ್ಟ್ಗಳನ್ನ ರೆಪ್ಲಿಕೇಟ್ ಮಾಡೋದು ಇಲ್ಲಾಂದರೆ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಅವಾಗ ನಿಮಗೆ ಸುಲಭ ಆಗ್ತಾ ಹೋಗುತ್ತೆ. ಸೊ ಇವಾಗ ಈ ಡಿಸೈನ್ ಪ್ರಿನ್ಸಿಪಲ್ಸ್ ಬಗ್ಗೆ ಹೇಳಿದ್ನಲ್ಲ, ನೆಕ್ಸ್ಟು ನಾನು ಒಂದಷ್ಟು ಕ್ರಿಯೇಟರ್ಸ್ನ ನಾನು ನಿಮ್ಗೆ ಹೇಳ್ತೀನಿ. ಅಂದರೆ ನಾನು ಮೇಯ್ನಾಗಿ ಕಲ್ತಿರೋದು ಅವ್ರ ವೀಡಿಯೋಸ್ ಅಥವಾ ಕೋರ್ಸಸ್ ನೋಡಿ ಕಲ್ತಿರೋದು. ಸೊ ಫಸ್ಟು ಬಂದ್ಬಿಟ್ಟು ಅಗೇನ್ ಐ ಎಮ್ ಎ ಡಿಸೈನರ್ ಇವ್ರ ಯೂಟ್ಯೂಬ್ ಚಾನಲ್ ಬಂದು ಪ್ಲೇ ಲಿಸ್ಟಿಗೆ ಹೋದರೆ ಇಲ್ಲಿ ನೋಡ್ಬೋದು ಗ್ರಾಫಿಕ್ ಡಿಸೈನ್ ಥಿಯರಿ, ಆಗಲೇ ಆರ್ಟಿಕಲಲ್ಲಿ ಇತ್ತಲ್ಲ ಅದೇ ಇದು. ಸೊ ಈ ಥರ ಇನ್ನೂ ಎಷ್ಟೊಂದು ಅಡೋಬು, ಫೋಟೋಶಾಪು, ಈ ಥರದ್ದೆಲ್ಲ ಎಷ್ಟೊಂದು ವೀಡಿಯೋಸ್ ಎಲ್ಲ ಇದೆ. ಅಗೇನ್ ಇದು 365 ಡೇಸ್ ಆಫ್ ಕ್ರಿಯೇಟಿವಿಟಿ, ಇದು ನಾನು ಯೂಡಮಿಲ್ ಇದೆ ಅಂದರೆ ಇಲ್ಲಿ ಕೂಡ ಹಾಕಿದ್ದಾರೆ, ನೋಡ್ಬೋದು ನೀವು. ಆ್ಯಂಡ್ ಮೇಯ್ನಾಗೆ ಇವರು ಕ್ರಿಯೇಟಿವಿಟಿ ಅಥವಾ ಕ್ರಿಯೇಟಿವ್ ಥಾಟ್ ಮೈಂಡ್ಸೆಟ್ ಯಾವ ರೀತಿ ಬರ್ಸೋದು ಏನು ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಾರೆ. ಸೊ ಚೆನ್ನಾಗಿದೆ. ನೆಕ್ಸ್ಟು ಸ್ಕೂಲ್ ಆಫ್ ಮೋಷನ್, ಅಗೇನ್ ಇವ್ರದ್ರಲ್ಲಿ ಕೋರ್ಸಸ್ನಲ್ಲಿ ನೀವು ಬಂದರೆ ಡಿಸೈನ್ ಕಿಕ್ ಸ್ಟಾರ್ಟ್, ಇದು ಒನ್ ಆಫ್ ದಿ ಬೆಸ್ಟ್ ಕೋರ್ಸ್ ಇವಾಗವರೆಗೂ. ನನಗೆ ಸಾಕಷ್ಟು ಡಿಸೈನ್ ರಿಲೇಟೆಡ್ ಕಾನ್ಸೆಪ್ಟ್ಸ್ನ ತಿಳಿಸ್ತು. ಸೊ ನನಗೆ ಆ್ಯಕ್ಚುಲಾಗೆ ಹೇಗೆ ಡಿಸೈನರ್ಸ್ ನೋಡ್ತಾರೆ ಅಥವಾ ನೋಡಬೇಕು ಅನ್ನೋದನ್ನು ನಾನು ಇದರಲ್ಲಿ ಕಲ್ತ್ಕೊಂಡೆ. ಆ 12 ಪ್ರಿನ್ಸಿಪಲ್ಸ್ ಏನಿದೆ ಅದನ್ನು ಕೂಡ ಇದರಲ್ಲಿ ಹೇಳ್ಕೊಡ್ತಾರೆ. ಅಗೇನ್ ತುಂಬ ಚೆನ್ನಾಗಿದೆ, ವಿತ್ ಪ್ರಾಕ್ಟೀಸ್ ಎಕ್ಸಾಂಪಲ್ಸ್. ಅಂದರೆ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಕೂಡ ಕೊಡ್ತಾರೆ. ನಾನು ಕೂಡ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಕೋರ್ಸು, ರೆಕಮೆಂಡ್ ಮಾಡ್ತೀನಿ. ಅಗೇನ್ ಸೇಮ್ ಇಲ್ಲಿದೆ, ನೀವು ಬೇಕಾದ್ರೆ ಸ್ಯಾಂಪಲ್ ನೋಡ್ಬೋದು, ಆಮೇಲೆ ಎನ್ರೋಲ್ ಆಗ್ಬೋದು. ಇದು ಬಿಟ್ಟು ಅಗೇನ್ ರಾಜೀವ್ ಮೆಹ್ತಾ ಅವ್ರದ್ದು ಇವ್ರದ್ದು ಇನ್ಸ್ಪೈರಿಂಗ್ ಡಿಸೈನ್ ತುಂಬ ಚೆನ್ನಾಗಿದೆ ಕೋರ್ಸು. ಆ್ಯಂಡ್ ಇದು ಕೂಡ ನೀವು ನೋಡ್ಬೋದು, ಬೇಸಿಕ್ ಟು ಅಡ್ವಾನ್ಸ್ ಗ್ರಾಫಿಕ್ ಡಿಸೈನ್ ಪೋಸ್ಟ್ ಮಾಡೋದು. ಬಟ್ ಮೇಯ್ನಾಗೆ ಇನ್ಸ್ಪೈರಿಂಗ್ ಡಿಸೈನ್, ಇದರಲ್ಲಿ ಅವರು ಡಿಸೈನ್ ಥಿಂಕಿಂಗ್ ಅದ್ರ ಬಗ್ಗೆ ಹೇಳ್ತಾರೆ. ಅಗೇನ್ ಒಳ್ಳೆ ಇನ್ಫಾರ್ಮೇಷನ್ನು. ಅಗೇನ್ ಸಟೋರಿ ಗ್ರಾಫಿಕ್ಸ್, ಇವ್ರು ಕೂಡ ಅಷ್ಟೇ ಡಿಸೈನ್ ಪ್ರಾಸೆಸ್ಸು, ಗ್ರಾಫಿಕ್ ಡಿಸೈನ್ ನೋಡಿ ಸ್ಟಾರ್ಟ್ ಟು ಫಿನಿಶ್. ಸೊ ನೀವು ಯಾವುದೇ ಕಂಟೆಂಟ್ ಕ್ರಿಯೇಟರ್ಸ್ನ ನೋಡ್ತಿರಲ್ವಾ ಈ ಥರದ್ದು, ಅವ್ರದ್ದು ಪ್ಲೇ ಲಿಸ್ಟ್ಗೆ ಹೋಗಿ, ಪ್ಲೇ ಲಿಸ್ಟ್ನಲ್ಲಿ ಈ ರೀತಿ ನೋಡಿ ಎಷ್ಟು ಕ್ಲೀನಾಗೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿರ್ತಾರೆ. ಸೊ ನಿಮಗೆ ಏನು ಬೇಕಿದ್ರಲ್ಲಿ ನೀವು ಹೋಗ್ಬಿಟ್ಟು ಸ್ಪೆಸಿಫಿಕ್ ವೀಡಿಯೋಸ್ನ ನೀವು ನೋಡ್ಬೋದು. ಈ ರೀತಿ ವೀಡಿಯೋಸಿಗೆ ಬಂದಾಗ ರೀಸೆಂಟ್ ವೀಡಿಯೋಸ್ ಇರುತ್ತೆ, ಸೊ ಹಳೆ ವೀಡಿಯೋಸ್ ಚೆನ್ನಾಗಿರೋ ವೀಡಿಯೋಸ್ ಎಲ್ಲ ಮಿಸ್ ಆಗಿಬಿಡುತ್ತೆ. ಹಾಗಾಗಿ ಯಾವಾಗಲೂ ಪ್ಲೇ ಲಿಸ್ಟ್ಗೆ ಹೋಗಿ, ಆಮೇಲೆ ಇಲ್ಲಿ ನೋಡ್ಬೋದು ನೋಡಿ ಲೇಔಟ್ ಡಿಸೈನು, ಇದೆಲ್ಲ ಕೂಡ ತುಂಬ ಹೆಲ್ಪ್ ಆಗುತ್ತೆ, ನೋಡ್ಬೋದು. ಇದಾದಮೇಲೆ ನಾನು ಯೂಡಮಿನಲ್ಲಿ ಅಗೇನ್ ಲಿನ್ಸಿ ಮಾರ್ಷ್ ಅಂತಿದ್ದಾರೆ. ಅಗೇನ್ ಇವ್ರದ್ದು ಯೂಟ್ಯೂಬ್ ಕೂಡ ಎಲ್ಲ ಇದೆ. ಇವ್ರೇನಂದರೆ ಸಾಫ್ಟ್ವೇರ್ನ ಹೇಳ್ಕೊಡ್ತಾರೆ, ಜೊತೆಗೆ ಒಂದಷ್ಟು ಡಿಸೈನ್ ರಿಲೇಟೆಡ್ ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ. ಸೊ ನೀವು ಸಾಫ್ಟ್ವೇರ್ಸ್ ಎಲ್ಲ ಅಡೋಬ್ದವ್ರದ್ದು ಇಲ್ಲ ಅಫಿನಿಟಿ ಅಂತೆಲ್ಲ ಇದೆ, ಸಾಫ್ಟ್ವೇರ್ಸ್ ಕಲಿಬೇಕಂತ ಹೇಳಿದ್ರೆ ಇವ್ರ ಕೋರ್ಸಸ್ ಕೂಡ ನೀವು ಪರ್ಚೇಸ್ ಮಾಡಿ ಕಲಿಬೋದು, ಇಲ್ಲ ಅವ್ರ ಚಾನಲ್ ಕೂಡ ನೋಡ್ಬೋದು. ಸೊ ಇದಿಷ್ಟು ಮೇಯ್ನಾಗಿ ನಾನು ಕಲ್ತಿರೋವಂಥ ಕ್ರಿಯೇಟರ್ಸ್ ಬಗ್ಗೆ. ಅಗೇನ್ ಇನ್ನೂ ಬೇರೆ ಬೇರೆ ಕ್ರಿಯೇಟರ್ಸ್ ಇದೆ, ನನಗೆ ಜ್ಞಾಪಕ ಬರ್ತಿಲ್ಲ. ಬಟ್ ಮೇಯ್ನಾಗೆ ಸದ್ಯಕ್ಕೆ ತುಂಬ ನನಗೆ ಜ್ಞಾಪಕ ಬರ್ತಿರೋದು ಅಂತ ಹೇಳಿದ್ರೆ ಇದಿಷ್ಟು ಕ್ರಿಯೇಟರ್ಸು ಆ್ಯಂಡ್ ನನ್ನ ಲರ್ನಿಂಗ್ ಪ್ರಾಸೆಸ್ನಲ್ಲಿ ಸಿಕ್ಕಿರೋವಂಥದ್ದು. ಅಗೇನ್ ಇತ್ತೀಚೆಗೆ ಇನ್ನೂ ಚೆನ್ನಾಗಿರೋ ಕ್ರಿಯೇಟರ್ಸ್ ಕೂಡ ಬಂದಿರ್ಬೋದು. ಸೊ ರೀಸೆಂಟ್ ಆಗಿರೋರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಸೊ ಇವಾಗ ಇದು ನೋಡಿ, ಇದು ಬಂದ್ಬಿಟ್ಟು ಒಂಥರ ಸ್ಟೋರಿ ಬೋರ್ಡಿಂಗ್ ಅಂತ ಹೇಳ್ತೀವಿ ಇದಕ್ಕೆ. ಇದೆಲ್ಲ ಬಂದ್ಬಿಟ್ಟು ನಾವೊಂದು ಮೋಷನ್ ಗ್ರಾಫಿಕ್ಸ್ ಕ್ರಿಯೇಟ್ ಮಾಡ್ತೀವಲ್ಲ, ಆವಾಗ ಪ್ಲ್ಯಾನ್ ಮಾಡೋದು ಇದು. ಸೊ ಇದು ಬೇಸಿಕಲಿ ಏನಂದರೆ ಒಂದೊಂದು ಸ್ಟಿಲ್ ಫ್ರೇಮ್ಸ್ ಥರ. ಸೊ ಇದು 6 ಸ್ಟಿಲ್ ಫ್ರೇಮ್. ಇದೇನಂದರೆ ಒಂದು ಲೋಗೋ ಕೊಟ್ಟಿದ್ದಾರೆ, ಈ ಲೋಗೋಗೆ ನೀವೊಂದು 15 ಸೆಕೆಂಡ್ಸ್ ಆ್ಯನಿಮೇಷನ್ನ ಕ್ರಿಯೇಟ್ ಮಾಡಬೇಕು. ಸೊ ಆ್ಯನಿಮೇಷನ್ನ ಕ್ರಿಯೇಟ್ ಮಾಡಬೇಕಂದ್ರೆ ಯಾವ ರೀತಿ ಮಾಡ್ತೀರಾ, ಸೊ ಅದರದ್ದು ಥಾಟ್ ಪ್ರಾಸೆಸ್ನ ಹೇಗೆ ಬರ್ಸ್ಕೊಳ್ಳೋದು, ಇದನ್ನು ಅವರು ಸ್ಕೂಲ್ ಆಫ್ ಮೋಷನ್ ಡಿಸೈನ್ ಕಿಕ್ ಸ್ಟಾರ್ಟರ್ ಅಂತ ಹೇಳಿದ್ರಲ್ಲ, ಅದರಲ್ಲಿ ಅವರು ಹೇಳಿದರು. ಅದನ್ನು ನಾನು ತಿಳ್ಕೊಂಡು ಇದನ್ನು ನಾನು ಮಾಡಿರೋದು ಸ್ಯಾಂಪಲ್ ಪ್ರಾಕ್ಟೀಸ್ ವರ್ಕ್ ಇದು. ಸೊ ಇವಾಗ ಇದು ಮಿಕ್ಸ್ ಅಂತ ಲೋಗೋ ಇದೆ. ಇದನ್ನು ನೀವು ಫೈನಲ್ ಸ್ಟಿಲ್ ಬಂದ್ಬಿಟ್ಟು ಇದು ಫೈನಲ್ ಫ್ರೇಮ್ ಈ ರೀತಿ ಬರಬೇಕು. ಬಟ್ ಇದಕ್ಕೆ ಸ್ಟಾರ್ಟಿಂಗ್ ಏನೇನಾಗುತ್ತೆ, ಯಾವ ರೀತಿ ಪ್ರೋಗ್ರೆಸ್ ಆಗುತ್ತೆ, ಅದನ್ನು ನಾವು ಒಂದು ಫ್ರೇಮ್ ಮುಖಾಂತರ ಕ್ರಿಯೇಟ್ ಮಾಡ್ತೀವಿ. ಆಮೇಲೆ ಆ್ಯನಿಮೇಷನ್ಸ್ನ ಕ್ರಿಯೇಟ್ ಮಾಡೋದು. ಸೊ ಇವಾಗ ನೀವು ಇದನ್ನು ನೋಡಿದ್ರೆ ನೋಡಿ, ಸ್ಟಾರ್ಟಿಂಗ್ 4 ಸ್ಕ್ವೇರ್ಸ್ ಇದೆ ಅಥವಾ 4 ಬಾಕ್ಸ್ ಇದೆ. ಆಮೇಲೆ ಸಡನ್ನಾಗಿ ಇಲ್ಲೇನೋ ಸೈಜ್ ವೇರಿ ಆಗಿದ್ದಿದೆ. ಬಟ್ ನೀವು ಈ ಇಮೇಜ್ ನೋಡಿದಾಗ ಮಧ್ಯದಲ್ಲಿ ನಿಮಗೆ ಸಬ್ಕಾನ್ಷಿಯಸಲ್ಲಿ ನಿಮ್ಗೆ ಅನಿಸುತ್ತೆ, ಮೋಸ್ಟ್ಲಿ ಏನೋ ಬೀಟ್ಸ್ ಬರುತ್ತೆ, ಆವಾಗ ಇಲ್ಲೇನೋ ವೇರಿಯೇಷನ್ ಆಗುತ್ತೆ. ಸೊ ನೀವೇ ಒಂದು ಮೂಮೆಂಟ್ನ ಕ್ರಿಯೇಟ್ ಮಾಡ್ಕೋತೀರ. ಈ ಪರ್ಪಸ್ಗೋಸ್ಕರ ಈ ಸ್ಟೋರಿ ಬೋರ್ಡಿಂಗ್ ಮಾಡೋದು. ಬರೀ ಫ್ರೇಮ್ಸ್ ಇರುತ್ತೆ. ಸೊ ಇನ್ ಬಿಟ್ವೀನ್ ಏನಾಗುತ್ತೆ ಅದನ್ನು ಲಿಂಕ್ ಮಾಡ್ತಾ ನಾವು ಹೋಗ್ಬೋದು. ಸೊ ಸ್ಟಾರ್ಟಿಂಗಲ್ಲಿ ಸುಮ್ಮನೆ ಇರುತ್ತೆ 4 ಸ್ಕ್ವೇರ್. ಅಗೇನ್ ಈ 4 ಸ್ಕ್ವೇರ್ ಯಾಕೆ ಯೂಸ್ ಮಾಡ್ತಿದ್ದೀವಿ, ಅದಕ್ಕೆಲ್ಲ ರೀಸನ್ಸ್ ಇರುತ್ತೆ. ಸೊ ಇವಾಗ ನೀವು ಇಲ್ಲಿ ನೋಡಿದ್ರೆ ಮಿಕ್ಸ್ನಲ್ಲಿ 3 ರೆಕ್ಟಾಂಗಲ್ ಇದೆ, 1 ಸ್ಕ್ವೇರ್ ಇದೆ. ಅಂದರೆ ಜಾಮೆಟ್ರಿಕಾಗಿ ನೀವು ತೊಗೊಂಡ್ರೆ 4 ಬಾಕ್ಸ್ಗಳಿದೆ. ಸೊ ಈ ಥರ ಲೋಗೋ ಬರ್ಸ್ಬೇಕು ಫೈನಲ್ ಆಗಂದರೆ ಈ 4 ಬಾಕ್ಸು ಏನಾದರೂ ಒಂದು ಆ್ಯನಿಮೇಷನ್ ಆಗಬೇಕಲ್ಲ. ಸೊ ಅದನ್ನು ಹೇಗಾಗುತ್ತೆ, ಸೊ ಮೇ ಬಿ 4 ಬಾಕ್ಸ್ ಇರುತ್ತೆ. ಹಾಗೆ ನೀವು ಇದೇ ರೀತಿ ಮಾಡಬೇಕಂತಿಲ್ಲ, ಇದು ನನ್ನ ಥಾಟ್ ಪ್ರಾಸೆಸ್ಸು. ನೀವು ಬೇಕಾದ್ರೆ ಈ 4 ಬಾಕ್ಸ್ ಇಲ್ಲಿ ಕಾರ್ನರ್ಸಲ್ಲಿ ಇಡ್ಬೋದು,
ಇಲ್ಲ ರ್ಯಾಂಡಮಾಗಿ ಎಲ್ಲೋ ಒಂದು ಕಡೆ ಇರುತ್ತೆ, ಆ ಥರ ಏನೋ ನಿಮಗೆ ಬಿಟ್ಟಿರೋದು. ಸೊ ನನ್ನ ಥಿಂಕಿಂಗ್ನಲ್ಲಿ 4 ಬಾಕ್ಸ್ ಸೈಲೆಂಟಾಗಿತ್ತು. ಆ್ಯಂಡ್ ಅಗೇನ್ ಇದು ಮ್ಯೂಸಿಕ್ ರಿಲೇಟೆಡ್ ಆ್ಯಪ್ ಇರೋದ್ರಿಂದ ನಾನು ಸೈಲೆಂಟಾಗಿರುತ್ತೆ. ಆಮೇಲೆ ಸಡನ್ನಾಗಿ ಏನೋ ಒಂದು ಬೀಟ್ಸ್ ಬರುತ್ತೆ, ಅವಾಗ ಹಿಂಗೆ ವೈಬ್ರೇಟ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟು ಇದೆಲ್ಲ ಹೋಗ್ತಾ ಏನೋ ಮೂಮೆಂಟ್ಸ್ ಇದೆಲ್ಲ. ಸೊ ಒಂದು ಬಾಕ್ಸು ತುಂಬ ದೊಡ್ಡದಾಗಿರುತ್ತೆ, ಆಮೇಲೆ ಇದೆಲ್ಲ ಉದ್ದ ಆಗುತ್ತೆ, ಮ್ಯೂಸಿಕ್ಕು ಬೀಟ್ಸ್ ಪ್ಲೇ ಆಗ್ತಿರುತ್ತೆ. ಅಗೇನ್ ಇದು ಬಾಕ್ಸ್ ಅಂದಿದ ತಕ್ಷಣ ಇಲ್ಲೂ ಅಷ್ಟೇ ನೆಗೆಟಿವ್ ಸ್ಪೇಸು. ಇದು ನೋಡಿದಾಗ ನಿಮಗೆ ಬ್ಯಾಲೆನ್ಸ್ ಥರ ಇರುತ್ತೆ, ಯಾಕಂದರೆ ಇಲ್ಲಿ ನೋಡಿ ದೊಡ್ಡದಾಗಿದೆ ಬಾಕ್ಸು. ಇದು ಫಿಲ್ ಮಾಡೋಕ್ಕೆ ನಾವು ಈ ನೆಗೆಟಿವ್ ಸ್ಪೇಸ್ನ ಜಾಸ್ತಿ ಕೊಡ್ತೀವಿ, ಆಮೇಲೆ ಅಲ್ಲಲ್ಲಿ ಎಲಿಮೆಂಟ್ಸ್ನ ಹಾಕ್ತೀವಿ. ಇದು ಸ್ವಲ್ಪ ಬ್ಯಾಲೆನ್ಸ್ ಔಟ್ ಮಾಡುತ್ತೆ, ಆ ಕಡೆ ವೆಯ್ಟು ಈ ಕಡೆ ವೆಯ್ಟ್ನ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಕಾಂಟ್ರಾಸ್ಟಿಂಗು. ಸೊ ಇಲ್ಲಿ ನಿಮಗೆ ವೈಟ್ ಜಾಸ್ತಿ ಇದೆ, ನೆಕ್ಸ್ಟು ಸ್ಲೈಡಿಗೆ ಬಂದರೆ ಬ್ಲ್ಯಾಕ್ ಜಾಸ್ತಿ ಇದೆ. ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಥರ. ಸೊ ಅಗೇನ್ ಇದೆಲ್ಲ ಹಾಗೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಇದು ನೀವು ಥಿಯರೀಸು ಅದೆಲ್ಲ ಕೇಳಿ ಆಮೇಲೆ ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಗೇನ್ ಇದು ಆಲ್ರೆಡಿ ವಿಡಿಯೋ ತುಂಬ ಲೆಂದಿ ಆಗ್ತಾಯಿದೆ, ಇದು ನಾನು ಬರೀ ತೋರಿಸ್ಬೋದು, ಆಮೇಲೆ ಯಾವ ರೀತಿ ಥಾಟ್ ಪ್ರಾಸೆಸ್ ಇದ್ರ ಹಿಂದೆ ಅಂತ ಹೇಳ್ಬೋದು ಅಷ್ಟೇ ನಾನು. ಸೊ ಇದೆಲ್ಲ ಒಂಥರ ಕತೆ ಹೇಳೋ ಥರ. ಸೊ ಇವಾಗ ನೋಡಿ ಇಲ್ಲಿ ಏನೋ ಸ್ಟಾರ್ಟಿಂಗ್ ಬೀಟ್ಸ್ ಬಂತು, ಆಮೇಲೆ ಇದೆಲ್ಲ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಮೂವ್ ಆದಮೇಲೆ ಈ ಬಾಕ್ಸ್ ಒಳಗಡೆ ಮುಂಚೆ ಆಚೆ ಇತ್ತು ಈ 4 ಬಾಕ್ಸು, ಆಮೇಲೆ ನೋಡಿದ್ರೆ ಒಳಗಡೆ ಬರ್ತಾಯಿದೆ. ಆಮೇಲೆ ನೋಡಿದ್ರೆ ಈ ಬಾಕ್ಸ್ ಎಲ್ಲ ರೆಕ್ಟ್ಯಾಂಗಲ್ಸ್ ಎಲ್ಲ ಬಾಕ್ಸ್ ಒಳಗಡೆ ಬಂದುಬಿಟ್ಟು ಈ ರೀತಿ ಕೂತ್ಕೊಳ್ಳುತ್ತೆ. ಸೊ ಈ ಥರ ಎಷ್ಟೊಂದು ಸ್ಟೋರಿ ಟೆಲ್ಲಿಂಗ್ ಪ್ರಾಸೆಸ್ನ ನೀವು ಮಾಡ್ಬೋದು. ಸೊ ಇದೇ ರೀತಿ ನೋಡಿ ಇದು ಫುಟ್ಬಾಲ್ ಲೋಗೋ ಇದಕ್ಕೆ ಮಾಡಿದ್ದು. ಸೊ ಈ ಥರ ಒಂದಷ್ಟು ಎಕ್ಸಾಂಪಲ್ಸ್ ಎಲ್ಲ ಅವ್ರು ಕೊಟ್ಟಿದ್ರು. ಅಗೇನ್ ಇದು ನಾವು ಯಾವಾಗಲೂ ಲೋಗೋ ಡಿಸೈನ್ ಇಲ್ಲ ಅಂದರೆ ಏನಾದರೂ ಡಿಸೈನ್ ಮಾಡ್ತಿರಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಯಾವಾಗಲೂ ಡಿಸೈನ್ ಮಾಡಬೇಕು. ಯಾವಾಗ ನೀವು ಒಂದು ಲೋಗೋ ಇರ್ಬೋದು, ಒಂದು ಪೋಸ್ಟ್ನ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಡಿಸೈನ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಅದು ಯಾವುದೇ ಕಲರ್ಸ್ ಕೂಡ ನೀವು ಹಾಕ್ಬೋದು ಅಂತ. ಇವಾಗ ಇಲ್ಲಿ ನೋಡ್ಬೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋದು ಯೆಲ್ಲೋ ಶೇಡ್ಸಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಗೇನ್ ಇದು ಇನ್ನೊಂದು 3 ಸ್ಪಿಯರ್ಸ್ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಕ್ರೆಡಿಟ್ಸ್ ಥರ. ಅಗೇನ್ ಈ ಸರ್ಕಲ್ಸ್ ಎಲ್ಲ ಬಂದುಬಿಟ್ಟು ಸರ್ಕಲ್ ಅಂತ ಅನ್ಕೋಬೇಡಿ, ಇದೆಲ್ಲ ಎಲಿಮೆಂಟ್ಸು. ಸೊ ಮೇ ಬಿ ಇದು ಇಲ್ಲಿ ಒಂದು ಬಿಲ್ಡಿಂಗ್ ಬರ್ಬೋದು, ಇಲ್ಲ ಒಂದು ಪ್ಲ್ಯಾನೆಟ್ನ ತೋರಿಸ್ಬೋದು. ಸೊ ಆ ಥರ ನೀವು ಇಲ್ಲ ಒಂದು ಹೀರೋನ ತೋರಿಸ್ಬೋದು. ಸೊ ಈ ರೀತಿ ಅದು ಸುಮ್ಮನೆ ಒಂದು ಪ್ಲೇಸ್ ಹೋಲ್ಡರ್ ಥರ ಅಷ್ಟೇ. ಸೊ ಈ ರೀತಿ ನೀವು ಅನಲೈಸ್ ಮಾಡ್ತಾ ಅರ್ಥ ಮಾಡ್ಕೋತಾ ಹೋಗಬೇಕು. ಮೇಯ್ನಾಗಿ ಇನ್ನೊಂದು ಏನಂತ ಹೇಳಿದ್ರೆ, ಡಿಸೈನ್ನಲ್ಲಿ ಸ್ಟೀಲ್ ಲೈಕ್ ಆ್ಯನ್ ಆರ್ಟಿಸ್ಟ್ ಅಂತ ಒಂದು ಬುಕ್ ಇದೆ, ಆಸ್ಟಿನ್ ಯಾರೋ ಬರೆದಿರೋದು. ಸೊ ಅವ್ರು ಅದ್ರಲ್ಲಿ ಮೇಯ್ನಾಗಿ ಹೇಳೋದು ಏನಂತ ಹೇಳಿದ್ರೆ, ಈ ಜಗತ್ತಲ್ಲಿ ಯಾವುದು ಕೂಡ ಒರಿಜಿನಲ್ ಅನ್ನೋದಿಲ್ಲ. ಅಂದರೆ ನೇಚರ್ ಬಿಟ್ಟು ಬೇರೆದೆಲ್ಲ ಕಾಪಿ ಮಾಡಿರೋದೆ. ಅಂದರೆ ಇವಾಗ ನೇಚರು ಬಂದು ಆಲ್ರೆಡಿ ಸೃಷ್ಟಿಯಾಗಿರೋದಲ್ಲ. ಇವಾಗ ಒಬ್ಬ ಮನುಷ್ಯ ಏನಾದರೂ ಒಂದು ಕ್ರಿಯೇಟ್ ಮಾಡಬೇಕಂದ್ರೆ ಅವ್ನು ಎಲ್ಲಾದರೂ ಒಂದು ನೋಡಿಬಿಟ್ಟೆ ಅವ್ನು ಕ್ರಿಯೇಟ್ ಮಾಡೋದು. ಇವಾಗ ಒಂದು ಸ್ಪೆಸಿಫಿಕ್ ನೋಡಿಲ್ಲ ಅಂದ್ರೂ ಅವನು ಒಂದು 20 ಏನೋ ನೋಡಿಬಿಟ್ಟು ಅವ್ನು ಹೊಸದಾಗಿ ಏನೋ ಒಂದು ಮಾಡ್ತಾನೆ. ಹಾಗನ್ಬಿಟ್ಟು ಅದು ಒಂದು ಹೊಸದು ಅಂತ ಹೇಳಕ್ಕೆ ಬರಲ್ಲ. 20 ಬೇರೆ ನೋಡಿದ್ದಕ್ಕೆ ಅವ್ನಿಗೆ ಇದು ಬಂದಿರೋದಲ್ಲ. ಸೊ ಅದರಲ್ಲಿ ಆ 20 ಬೇರೆ ಬೇರೆ ಏನೇನು ನೋಡಿದ್ದಾನೆ ಅದ್ರದ್ದು ಎಲಿಮೆಂಟ್ಸ್ ಇದ್ದೇ ಇರುತ್ತೆ. ಸೊ ಆ ರೀತಿ. ಹಾಗಾಗಿ ಅದರಲ್ಲಿ ಅವ್ರು ಮೇನಾಗಿ ಹೇಳೋದು, ಇವಾಗ ನನಗೆ ಪರ್ಸ್ನಲ್ ಆಗಿ ಏನಂತ ಹೇಳಿದ್ರೆ, ನಾನು ಏನೇ ಕ್ರಿಯೇಟ್ ಮಾಡಿದಾಗ ಓನಾಗೆ ಐಡಿಯಾಸಿಂದ ಕ್ರಿಯೇಟ್ ಮಾಡಬೇಕು, ಈ ರೀತಿ ಮೈಂಡ್ ಸೆಟ್ ಇತ್ತು ಸ್ಟಾರ್ಟಿಂಗಲ್ಲಿ. ಬಟ್ ಇವಾಗ ಏನಂತ ಹೇಳಿದ್ರೆ ನನಗೆ ಇರೋದು, ಫಸ್ಟು ನಾವು ನೋಡಿಬಿಟ್ಟು ರೆಪ್ಲಿಕೇಟ್ ಮಾಡಿ ಕಲಿಬೇಕು. ಆಮೇಲೆ ಬಂದುಬಿಟ್ಟು ನಮ್ಮ ಓನ್ ಏನಾದರೂ ಇದ್ರೆ ಐಡಿಯಾಸು ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗಬೇಕು. ಆಮೇಲೆ ಹೋಗ್ತಾ ನಮ್ಮದು ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಿಂದ ನಾವೇನೋ ಒಂದು ಕ್ರಿಯೇಟ್ ಮಾಡ್ತೀವಿ. ಸೊ ಒಂದು ಸಿಂಪಲ್ ಅನಾಲಜಿ ಹೇಳ್ಬೇಕಂತ ಹೇಳಿದ್ರೆ, ಇವಾಗ ನೀವು ಅಡುಗೆ ಮಾಡ್ತೀರಂದರೆ ನೀವು ಸ್ಟಾರ್ಟಿಂಗಲ್ಲೇ ನೀವು ಓನಾಗಿ ಡಿಶ್ ಕ್ರಿಯೇಟ್ ಮಾಡೋಕ್ಕೆ ಹೋಗಲ್ಲ. ಬೇರೆಯವ್ರು ಏನು ಮಾಡಿರ್ತಾರೆ ಆ ರೆಸಿಪೀಸ್ನ ಟ್ರೈ ಮಾಡ್ತೀರಾ. ಆಮೇಲೆ ಹೋಗ್ತಾ ಅದರಲ್ಲಿ 1-2-3 ಇಂಗ್ರೀಡಿಯೆಂಟ್ಸ್ ನೀವು ಹಾಕ್ತೀರಾ, ಇಲ್ಲ 1-2-3 ಚೇಂಜಸ್ ನೀವು ಕ್ರಿಯೇಟ್ ಮಾಡ್ತೀರಾ. ಆಮೇಲೆ ಒಂದಷ್ಟು ತಿಳ್ಕೊಂಡಾದ್ಮೇಲೆ ನೀವು ಓನಾಗಿ ರೆಸಿಪೀಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀರಿ. ಅದೇ ರೀತಿ ಸ್ಟೀಲ್ ಲೈಕ್ ಆನ್ ಆರ್ಟಿಸ್ಟ್ ಅಂದರೆ ಅಷ್ಟೇ, ನೀವು ಎಲ್ಲಿಂದ ಐಡಿಯಾಸ್ನ ಕದ್ದಿರ್ತೀರ ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅಷ್ಟೇ ಡಿಫ್ರೆನ್ಸ್ ಇರೋದು. ಇವಾಗ ನೀವು ಇದು ಮೂವೀಸ್ ಎಲ್ಲ ನೋಡಿದ್ರೆ ನೀವು ಎಷ್ಟೊಂದು ಕಡೆ ನೋಡ್ಬೋದು. ಇದು ಬೇರೆಯವ್ರೇನೋ ಯಾವುದೋ ಒಂದು ಫಿಲಮ್ನಲ್ಲಿ ಮಾಡಿರ್ತಾರೆ, ಅದನ್ನು ಯಾರೂ ನೋಡಿರಲ್ಲ ಆ ಲ್ಯಾಂಗ್ವೇಜಸ್ಸು. ಬಟ್ ಇಲ್ಲಿ ನಾವು ಯೂಸ್ ಮಾಡಿದಾಗ ಏನೋ ಹೊಸದಾಗಿ ಬಂದಿದೆ ಅಂತ ಹೇಳ್ಬೋದು. ಸೊ ಈ ರೀತಿ. ಅಗೇನ್ ವಿಡಿಯೋ ತುಂಬ ಲೆಂದಿ ಆಯಿತು, ಇಲ್ಲೇ ನಿಲ್ಲಿಸ್ತೀನಿ. ಹೋಪ್ಫುಲಿ ಯಾರು ಡಿಸೈನ್ ಕಲಿಬೇಕಂತಿದ್ದೀರಾ ಅವ್ರಿಗೆಲ್ಲ ಇದು ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತಂದು ಅನ್ಕೋತೀನಿ. ದಯವಿಟ್ಟು ಟೈಮ್ ಸ್ಪೆಂಡ್ ಮಾಡಿ. ನೀವು ಎಷ್ಟು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಓದ್ತೀರಾ ಆವಾಗ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋನಲ್ಲಿ ಇದಿಷ್ಟೇ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.